ಅದನ್ನ ಮಾಡಬಾರ್ದು ಅಂತ ಹೇಳ್ಯಾರ ಅವಾಗನ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಮಹಾತ್ಮ ಕನಕದಾಸರು ಹೇಳ್ಯಾರಿಲ್ಲ, ಅವಾಗ ಹೇಳ್ಯಾರ ಧರಣಿ ಕಲ್ಲಿಗೆ ಶರಣೆಂದು ಪೂಜೆ ಮಾಡಕ್ ಹೋಗ್ಬಾರ್ದು. ನೀ ಎಷ್ಟು ಜನ್ಮ ಕಲ್ಲಿಗೆ ದೇವ್ರಂತ ತಿಳ್ಕೊಂಡ್ರೆ ಅದು ದೇವ್ರಾಗಕ್ಕೆ ಶಕ್ಯ ಐತೇನು? ಕಲ್ಲನ್ನು ತಿಳುವಳಿಕೆ ಬರುವಲ್ದಲ್ರಿ. ಇಷ್ಟ ದಿನ ಶಾಸ್ತ್ರ ಕೇಳಕೈತೆ ಅದಕ್ಕೆ ದೇವ್ರನ್ನಾಗ ಬರ್ತೈತೇನೆ? ಎದಕ್ಕರ ಹೆಸರಿಟ್ರೆ ದೇವ್ರಾಗಿ ಬಿಡ್ತೈತೇನ? ಅದು ಕಲ್ಲಿನ ಗೊಂಬೆ ಇಟ್ ಕೂಲೆ ಅದಕ್ಕೆ ದೇವ್ರಂತ ಇಟ್ರೆ ಆಕೈತೇನ ಅದು? ಹೆಸರಿಟ್ಟು ಕತ್ತಿಗೆ ಎತ್ತಂತ ಬರದ್ರ ಅದು ಕತ್ತಿ ಎತ್ತಾಗಬಲ್ಲದೆ. ಎತ್ತಂತ ಅದಕ್ಕೆ ಬೋರ್ಡ್ ಹಾಕ್ಬಿಟ್ರೆ ಅದು ಎತ್ತಾಕೈತೇನ್ರಿ? ಕತ್ತಿಗೆ ಎತ್ತಿನ ಮುದ್ರೆ ಏನು ಒತ್ತಿದ್ರೆ ಅದು ಎತ್ತಾಗ್ಬೋದು. ಕಲ್ಲಿಗೆ ದೇವ್ರಂತ ಆಕಾರ ದೇವ್ರಂತ ಇದನ್ನ ಹೆಸರು ಬಿಟ್ರೆ ಅದು ದೇವ್ರ ಆಕೈತೇನ? ಅದು ಆಗುದಿಲ್ಲ. ನೀವು ಭಾವಿಸ್ಕೊಂಡಂಗಿಲ್ಲ ಅದು ದೇವ್ರು. ಇದು ಕಲ್ಪಿಸ್ಕೊಂಡ ದೇವ್ರ ಅಂದ್ರೆ ಏನೇನೇನೋ ಕಲ್ಪಿಸ್ಕೊಂಡ. ವ್ಯಕ್ತಿ ಅಂತ ಹೆಣ್ಣ ಐತಿ, ಗಂಡ ಐತಿ, ಆಕಾರ ಐತಿ ಅಂತ ಆ ನಾಮರೂಪಗಳನ್ನು ಕಲ್ಪಿಸ್ಕೊಂಡ. ನಾಮರೂಪಗಳು ಯಾವ ದೇವ್ರ ಜಡ ವಸ್ತುಗಳು ಕಲ್ಪಿತದು. ನಾಮರೂಪಗಳ ಪೂಜೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ ನೀನು. ಇದು ಹೊಳೆದ್ರೆ ಅರ್ಧ ಕೆಲಸ ಅದ. ನಿಮಗೆ ಸುಳ್ಳೋ ವ್ಯರ್ಥನಿ ಅವನು ನಾಮರೂಪಗಳು ಪೂಜೆ ಮಾಡಿ ದೇವ್ರ ಪೂಜೆ ಮಾಡ್ತೇನೆ ಅಂತ ಬಳತ್ತೆ ಕೆಲಸ. ನಿನ್ನನ್ನ ಅರುವನ್ನ ನೀನ ಅದೇ ದೇವ್ರ. ನಿನ್ನ ಹಾಲುಗಳದ ಅನ್ಯವಾಗಿ ಅದನ್ನ ದೇವ್ರದ ಒಂದು ಜಡ ವಸ್ತುಗಳು ನಮ್ಮಿಂದ ಅರುಷಿಕೊಳ್ಳುವ ಅವ್ಯಾಂಗ ದೇವ್ರ ಕೌರ್ಯವು. ಆ ಗೊಂಬಿ ನೀತಿ ಐತಿವೆ, ಆದ್ ನೀತಿ ಐತಿವೆ. ನಮ್ಮಿಂದ ತಿಳಿಸ್ಕೊಳ್ಳೋದು ಅದ್ಯಾಂಗ ದೇವ್ರ ಆಕೈತಿ? ಅದಕ್ಕೆ ಆ ಸಾಮರ್ಥ್ಯ ಐತಿನ? ತಿಳಿಯುವ ಸಾಮರ್ಥ್ಯ ಐತಿನ? ಅದಕ್ಕೆ ಇಲ್ಲ. ಅದ್ಯಾಂಗ ದೇವ್ರ ಆಕೈತಿ? ಅರುವಲ್ಲದುದನ್ನು ಜಡವೆಂದು ಬಿಡವನೇ ಜಾಣರ ದೇವ ಅಂತ. ಇಷ್ಟೆಲ್ಲ ಗೊತ್ತಿದ್ದು ಹೇಳಿನೂ ಮತ್ತು ಅದನ್ನು ದೇವ್ರಂತ ಅಡ್ಡಾಡ್ತೀವಲ್ಲ. ಏನ್ ಹೇಳ್ಬೇಕು ನೀವು? ಎಷ್ಟು ಜನ್ಮಕ್ಕೆ ಹೊಡಿಬೇಕು ಬಾಯ್ದು? ಜಡಕ್ ಜಡ ಅನ್ನೋ ತಿಳುವಳಿಕೆ ಬರ್ಲಿಲ್ಲ ಇಲ್ಲಿ. ಈ ಮನುಷ್ಯನ ದೇಹ ಕರ್ಮ ಭೂಮಿನೂ ಹೌದು, ಭೋಗ ಭೂಮಿನೂ ಹೌದು. ಇದೇ ಶರೀರದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂಗ ಆಯಾ ಜನ್ಮಗಳನ್ನ ನಾವು ಹೊಂದಲೇಬೇಕಾಕೈತಿ. ಈಗ ಎಲ್ಲ ಇದ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ ಎಲ್ಲ ಬರ್ತೈತಿ. ಪುಣ್ಯ ಮಾಡ್ಕೊಳಕ್ ಬರ್ತೈತಿ, ಪಾಪ ಮಾಡಕ್ ಬರ್ತೈತಿ. ಎರಡನ್ನು ಮೀರಿ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೂ ಅವಕಾಶ ಐತಿ. ಇಂಥ ಅವಕಾಶ ಬಾಕಿ ಯಾವುದೇ ಜನ್ಮದೊಳಗೆ ಅದಿಲ್ಲ. ಅದಕ್ಕೆ ಮಾನವ ಜನ್ಮಕ್ಕೆ ಮಾತ್ರ ಈ ಅವಕಾಶ ಐತಿ ಮುಕ್ತ ಆಗ್ಲಿಕ್ಕೆ. ಮಾನವ ಮಾತ್ರ ಮುಕ್ತವೋ ಅಂದ. ಬಾಕಿ ಯಾವ ಜನ್ಮದವರು ಮುಕ್ತಿ ಹೊಂದಕ್ ಬರುದಿಲ್ಲ. ಅದಕ್ಕೆ ಮುಕ್ತಿ ಹೊಂದಲಿಕ್ಕೆ ಸಾಧನ ಐತಿ ಅಂತ ಇದಕ್ಕೆ ಅಂದಾರ. ಇದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಅದ ಮುಕ್ತಿ ಕಲು ಧರ್ಮ ಅಂದ್ರೆ ಶ್ರೇಷ್ಠವಾದಂತ ದುಃಖದಿಂದ ಬಿಡುಗಡೆಯಾಗುವುದು. ಅದನ್ನು ಹೊಂದಲಿಕ್ಕೆ ಇದು ಸಾಧನ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೊಳಿಕ್ಕೆ ಮನುಷ್ಯನ ಶರೀರ. ಇಂತಹ ಶರೀರದಾಗ ಹುಟ್ಟಿ ಬಂದ ಏನೇನ್ ಮಾಡ್ಕೊಳತಿ ನೋಡ್ಕೊ. ಮತ್ತಟ್ಟು ವಾಸನ ಕಟ್ಕೊಂಡು ಜನ್ಮ ಅಂತ ತಿರುಗೋ ಯೋಜನೆ ಮಾಡ್ಕೊಂಡು ಕುಂದಿರ್ತೀನಿ. ಏನ್ ಮಹಾತ್ಮರು ಬ್ಯಾಡ ಅದ್ರ ಬೆನ್ನ ಹತ್ತಬೇಡ, ಬೆನ್ನ ಹತ್ತಿ ಅದ್ರ ಮ್ಯಾಗ ಆಸೆ ಇಟ್ಕೊಂಡೆ ಅಂದ್ರೆ ಜನ್ಮ ಅಂತ ತಿರ್ಬೇಕಾಕೈತಿ. ಅದಕ್ಕೆ ಎಲ್ಲಾ ವಿಷಯ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡೋಣ. ಏನ್ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ ಬರುವಂತ ಕೆಲಸ ಬಾಕಿ ಜನ್ಮದಾಗ ಮಾಡ್ಕೊಳಕ್ ಬರುದಿಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದು ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋದು. ನಾವು ಯಾರಿದ್ದೇವೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ನೀ ಏನಿದ್ದೆ ಅದನ್ನ ಬಿಟ್ಟು ಅಲ್ಲದನ್ನ ನೀನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಅತ್ಯಂತ ಸೂಕ್ಷ್ಮವಾದ ಬ್ರಹ್ಮಾನಂದದ ಅನುಭವಕ್ಕಾಗಿ ಈ ಸ್ಥೂಲ ವಿಷಯಗಳ ವ್ಯಾಮೋಹವನ್ನು ಬಿಡಬೇಕಾಗತ್ತೆ. ಇವು ಇರ್ಲಿ ಅದು ಇರ್ಲಿ ಅಂದ್ರೆ ಅದು ಆಗುವುದೂ ಇಲ್ಲ. ನಮಗೆ ಜ್ಞಾನನೂ ಬೇಕು, ನಮ್ಗೆ ಇದು ಬೇಕು ಅಂತ ಸಾಧ್ಯ ಇಲ್ಲ. ಒಂದು ಇದ್ದಾಗ ಒಂದು ಇರುದಿಲ್ಲ. ಇವನು ಬಿಟ್ಟಾಗ ಜ್ಞಾನ ಆಕೈತಿ. ಇದ್ರ ಮ್ಯಾಗಿನ ವ್ಯಾಮೋಹನ ಕೈ ಬಿಟ್ಟಾಗ ವಿಷಯ ಭೋಗದಿಂದ ಸುಖ ಸಿಗತೈತೆ ಅನ್ನೋ ಭ್ರಾಂತಿ ಮೊದಲು ಸುಟ್ಟು ಹಾಕದು.
ಏ ಈಗ ನಾವು ಅಜ್ಞಾನ ಆವರಣದ ಸಮೂಹವನ್ನು ನಾಶ ಮಾಡಿಕೊಂಡು ಸ್ವರೂಪೀಭೂತನಾಗಿ ಉಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗೈತಿ. ಏನ್ ಅದಕ್ಕಾಗಿ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ಸಾಧನೆಯನ್ನ ಮಾಡ್ಕೋಬೇಕಾಗೈತಿ. ಅದಕ್ಕೆ ಸಾಧನ ಮಾಡಲೇ ಹಂಗ ಒಮ್ಮಿಲೆ ನಾ ಯಾರಿದ್ದೇನೆ ಅನ್ನೋದು ಅನುಭವ ಹೆಂಗ ಆಗ್ಬೇಕು? ಸಾಧನೆ ಮಾಡದೆ ಅನುಭವ ಪಡೆಯದೆ ಶಾಸ್ತ್ರದಿಂದಲೂ ಇನ್ನೊಬ್ಬರಿಂದಲೂ ಕೇಳಿದ ಮಾತನ್ನು ಹೇಳಬಾರದು. ಹೌದು, ಅವ್ರು ಹೇಳ್ಯಾರ ಹೇಳಕ್ ಹೋಗೋಣ, ಸ್ವತಃ ಅನುಭವ ಮಾಡಿ ಖಾತ್ರಿ ಮಾಡ್ಕೊಂಡು ಹೇಳ. ಖಾತ್ರಿ ಆದ್ಮೇಲೆ ನೀ ಯಾರಿದೆ ಅನ್ನೋದು ನೀನು ಖಾತ್ರಿ ಮಾಡ್ಕೊ. ನೀನು ಏನ್ ನಾವು ಅದನ್ನ ನೋಡ್ಕೊಳಕ್ತಾ ಇರಲಿಲ್ಲ, ಬರೀ ಇನ್ನೊಬ್ಬರ ಮಾತು ಇನ್ನೊಬ್ಬರಿಗೆ ಹೇಳ್ಕೊಂತ ಹೋಗ್ಬಿಡ್ತೀವಿ. ನಾವು ಅದನ್ನ ಲಾಭ ಮಾಡ್ಕೊಂಡ್ರೆ ಲಾಭ. ನಾವು ಬೆರಳುಗಳಿಂದ ಜಪಮಾಲೆಯನ್ನು ತಿರುಗಿಸುವುದರಿಂದಾಗಲಿ ಅದು ಜಪ ಆಗುವುದಿಲ್ಲ. ನಿಜವಾದ ಧ್ಯಾನವೇ ನಿಜವಾದ ಜಪ. ಜಪ ಅಂದ್ರೆ ತದತ್ತ ಭಾವನೆ. ಏನ್ ಜಪ ವೃತ್ತಿ ತದಾಕಾರ ಆಗ್ಬೇಕಾರ, ಅದೇ ಭಾವ ಆಕಾರ ಹಾಕೊಂಡ್ಕೊಂಡಿರ್ಬೇಕು. ವೃತ್ತಿ ತದಾಕಾರ ಆಗ್ಬೇಕಾರ ಅನ್ಯ ಆಕಾರ ಎಲ್ಲ ಕೈ ಬಿಟ್ಟಾಗತ್ತೆ. ಆತ್ಮಾನುಸಂಧಾನಕ್ಕೆ ಜಪ ಅಂತಾರೆ. ಸ್ವರೂಪದ ಅನುಸಂಧಾನ, ಅದಕ್ಕೆ ಜಪ ಅಂತ. ಅದೇ ಭಾವದೊಳಗೆ ಅನ್ಯ ಭಾವನೆಲ್ಲ ಕೈ ಬಿಟ್ಟು ಆತ್ಮ ಭಾವದೊಳಗೆ ನೆಲೆಯಾಗಿ ನಿಲ್ಲುವುದಕ್ಕೆ ಜಪ ಅಂತ. ಬುದ್ಧಿಹೀನತೆಯಿಂದ ಉಂಟಾಗುವಂತ ನೀಚ ವ್ಯಕ್ತಿಯೇ ಹೊಲೆಯ ಅಂತ. ಹೌದು, ಏನಿದನನ್ನು ಬಿಟ್ಟು ಇಲ್ಲದ ಹೀನ ಸಂಸ್ಕಾರಗಳನ್ನು ಮಾಡಿಕೊಂಡು ಹೀನ ಕೃತಿಗಳನ್ನು ಮಾಡ್ಕೊಂತ ಯಾವ ಇರ್ತಾನ ಅವಾಗ ಹೊಲೆಯ ಅಂತ. ಹೊಲೆಯ ಅಂದ್ರೆ ಸತ್ತ ಕತ್ತೆ ಹೊತ್ತರ ಎತ್ತನದು ಹೊಲೆಯ, ಉತ್ತಮನೆಂದು ಹೆರವರುಡೆಯು ಹತ್ತರವ ನಿತ್ಯ ಹೊಲೆಯ ಕಾಣ ಸರ್ವಜ್ಞ ಅಂತ. ಉತ್ತಮ ಅಂತ ಅನಿಸ್ಕೊಂಡು ಇನ್ನೊಬ್ಬರನ್ನೆಲ್ಲ ಮೋಸ ಮಾಡೋದು ವಂಚನೆ ಮಾಡೋದು ಮಾಡಕತ್ತಾರೆ, ಅವನ ಹೊಲೆಯ. ಹೊಲೆಯ ಊರ್ ಹೊರಗಿಲ್ಲ, ಒಳಗದಾನ. ಒಳಗೆ ಇನ್ನು ಮನಸ್ಸಿನಾಗ ಅದಾನ ಹೊಲೆಯ. ಮನಸ್ಸೆಲ್ಲ ಹೊಲಸು ಮಾಡವ. ಮನಸ್ಸಿನ ನಿಶ್ಚಲವಾದ ಆತ್ಮಶಕ್ತಿಗೆ ವಿವೇಕವೇ ಕಾರಣ. ಹೌದು, ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ನಮ್ಮ ಮನಸ್ಸಿನ ಮಾಲಿನ್ಯ ಎಲ್ಲ ಹೋಗ್ತೈತಿ. ಯಾವಾಗ ನಾವು ಯಾರಿದ್ದೀವಿ ಅನ್ನೋಂಥ ಅನುಭವ ಮಾಡ್ಕೊಳಕ್ ಬರ್ತೈತಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಹಿತಾಹಿತ ವಿಚಾರ, ನಿತ್ಯ ಅನಿತ್ಯ ವಿಚಾರದ ಅಭ್ಯಾಸದಾಗ ಕೊಡಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋದು ಎಷ್ಟು ಜನರಿಗೆ ಹೊಳೆದೈತಿ ಇದು. ಅಧ್ಯಾತ್ಮ ಸಾಧನೆಗಿಂತ ಹೆಚ್ಚು ತುರ್ತಿನ ಅಗತ್ಯ ನಮ್ಮ ಜೀವನದಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಇದಕ್ಕೆ ನಾವು ಮಹತ್ವವನ್ನು ಕೊಡಾಗ್ತಾ ಇರಲಿಲ್ಲ. ನಾವು ಬಾಳೆಕ ಮಹತ್ವ ಕೊಟ್ಕೊಂಡು ಕುಂತೀವಿ. ಇದೇ ಬಾಳೆನ ನಮ್ದು ಧಾನ್ಯಾಟಗಳು. ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಎಂಥದೇ ಆಹಾರ ಸಿಕ್ಕರೂ ಅದನ್ನು ನಾವು ಮಿತವಾಗಿ ಊಟ ಮಾಡಬೇಕು. ಇದಕ್ಕೆ ಪಥ್ಯಾಹಾರ ಅಂತಾರೆ. ಹೌದು, ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತ. ಶರೀರ ಆರೋಗ್ಯ ಇರ್ಬೇಕಂದ್ರೆ ಕಸ ತಿನ್ನೋದು ತುಸ ತಿನ್ನೋದು. ಎಲ್ಲ ಬಿರುವಂಗ ಬಿರ್ತಾ ಹೊಟ್ಟಿ ಬಿರುವಂಗ ಹೊಡೆದ್ಬಿಟ್ರಿ. ಏನ್ ಸರ್ವವ್ಯಾಪಕವಾದ ದೇವರನ್ನು ಪುಸ್ತಕದಲ್ಲಿ ನೋಡಿ ತೃಪ್ತಿ ಪಡದೆ ಮಸ್ತಕದಲ್ಲಿ ನೋಡಿ ಆನಂದ ಪಡಬೇಕು. ಹೌದು, ಮಸ್ತಕದಾಗ ನಿಮ್ಮ ಪುಸ್ತಕ ತೆಗೀರಂದ್ರೆ ಅಜ್ಜ ಅವ್ರು ಮೊದಲಿಗೆ ನಮ್ಮ ಊರಿಗೆ ಬಂದಾಗ ಆ ಪುಸ್ತಕ ಏನ್ ಮಾಡ್ತೀವಿ, ನಿಮ್ ಪುಸ್ತಕ ತೆಗೀರ. ಪುಸ್ತಕ ಮೊದಲು ಏನ ಅನುಭವ ಮೊದಲು? ಮಸ್ತಕದಿಂದ ಪುಸ್ತಕದಿಂದ ಮಸ್ತಕ ಎಲ್ಲಿದ್ದು? ಮೊದಲು ಯಾವ ಪುಸ್ತಕ ಇದ್ದು ಹೇಳಿ? ಹೃದಯಾಕಾಶವೇ ಕಾಶಿ. ತನ್ನಲ್ಲಿ ಎಲ್ಲರಲ್ಲಿ ತನ್ನನ್ನು ನೋಡುವುದೇ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವಂತಹ ಉಪಾಯ.
ಹೌದು. ಈ ದುಃಖದಿಂದ ಬಿಡುಗಡೆ ಆಗ್ಬೇಕು ಹಾಗಿದ್ರೆ ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು ನೋಡ್ರಿ. ಆತ್ಮತತ್ವವನ್ನು ಸರಿಯಾಗಿ ಮನನ ನಿಧಿಧ್ಯಾಸನವನ್ನು ಯಾವ ಮಾಡ್ತಿರ್ತಾನೆ ಅವಾಗ ಮನುಷ್ಯ ಅಂತ. ಬರೀ ವಿಷಯದ ಸಂಗ್ರಹ ವಿಷಯ ಭೋಗ ಮಾಡೋ ಮನುಷ್ಯತ್ವ ಅಂತ ಪಶು ವೃತ್ತಿ ಅಂತ. ಅಭ್ಯಾಸ ಬಲದಿಂದ ಏನನ್ನಾದರೂ ಸಾಧಿಸಬಹುದು. ಅದಕ್ಕೆ ನಾವು ಅಭ್ಯಾಸದಾಗ ತೊಡಗಬೇಕು. ಆ ಸಾಧನೆ ತೊಡಗಿದಾಗ ನಮಗೆ ಪ್ರಗತಿ ಆಗಕ್ಕೆ ಶುರುವಾಗ್ತದೆ. ಈ ದೃಶ್ಯದೊಳಗಿಂದ ಏನ್ ಸಾಧಿಸಿದ್ರು ಎಲ್ಲ ವ್ಯರ್ಥನೆ. ಹೌದು, ಎಲ್ಲ ಇದಕ್ಕಿದ್ದಂಗೆ ಇರುದಿಲ್ಲ. ಅದು ಜಗತ್ತಿನಂತ ಏನ್ ಪ್ರಾಪ್ತ ಮಾಡ್ಕೊಂಡ್ರು ಎಲ್ಲ ವಿಕಾರ ಆಗಿ ನಾಶ ಆಗಿರ್ತದೆ. ನೀ ಆರಾಮ್ ಇರ್ಬೇಕಾತಂದ್ರೆ ಯಾರನ್ನು ಎದುರಿಸೋದು ಎದಕ್ ಬೇಕಾಗಿತ್ತು? ನಿದ್ದೆ ಮಾಡ್ಬೇಕಾದ್ರೆ ಯಾರನ್ನಾರ ಎದುರಿಸೇ ನಿದ್ದೆ ಮಾಡ್ತೇನೆ. ಎಲ್ಲಾದ್ರೂ ಗುಡಿವಿ ಕೈ ಬಿಟ್ಟಾಗ ಹೌದಿಲ್ಲ ನೀನು ನಿದ್ದೆ ಅದು. ಮಹಾತ್ಮರು ಮಾಡುವಂತ ಲೋಕೋಪಕಾರದ ಕರ್ಮದ ಮರ್ಮ 15 ಜನರಿಗೆ ಗೊತ್ತಾಗುದು. ಜನರಿಗೆ ಗೊತ್ತಿಲ್ಲಂಗ ಜಗತ್ತಿಗೆ ಕಲ್ಯಾಣಕ್ಕೆ ದೇವರು. ವಿಷಯ ಆಸಕ್ತ ಜೀವನ ಏನದ ಪಶು ಜೀವನಕ್ಕಿಂತಲೂ ಕೀಳಾದ. ಬರೀ ಅದನ್ನ ಮಾಡ್ಕೊಂತ ಬರೀ ಅದಾಗಿತ್ತು. ಯಾವ ಸ್ಥಾನದಲ್ಲಿ ತನಗೆ ಸ್ವರೂಪ ಅನುಸಂಧಾನಕ್ಕೆ ವಿಘ್ನ ಆಕೈತಿ ನೋಡ್ರಿ, ಆ ಸ್ಥಾನವನ್ನು ಬಿಟ್ಟು ಬಿಡ್ಬೇಕು. ಹೌದು, ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡೋದು. ಯಾವುದೇ ಸ್ಥಾನ ನಿನಗೆ ವಿಘ್ನ ಆದ್ರೆ, ಯಾವುದೇ ವ್ಯಕ್ತಿ ನಿನಗೆ ವಿಘ್ನ ಆದ್ರೆ, ನಿನ್ನ ಹೆಂಡತಿ ನಿನಗೆ ವಿಘ್ನ ಆದ್ರೆ ಹೆಂಡತಿನ ಕೈ ಬಿಟ್ಟು ಬಿಡು ನಿರ್ದಾಕ್ಷಿಣ್ಯವಾಗಿ. ಗಂಡ ವಿಘ್ನ ಆದ್ರೆ ಗಂಡನ ಕೈ ಬಿಡು. ತಂದೆ ವಿಘ್ನ ತಂದಿನ, ತಾಯಿ ವಿಘ್ನ ತಾಯಿನ, ಅಣ್ಣತಮ್ಮರ ವಿಘ್ನ ಅವ್ರನ್ನು ತೊರೆದು ಬಿಡು ನಿರ್ದಾಕ್ಷಿಣ್ಯವಾಗಿ. ಸ್ವರೂಪದ ಅಭ್ಯಾಸಕ್ಕೆ ಯಾರು ವಿಘ್ನ ಮಾಡ್ತಾರ ಅವನ್ನೆಲ್ಲ ಕೈ ಬಿಟ್ಟು ಬಿಡುವಂತ. ಈ ಮನುಷ್ಯನ ಜನ್ಮ ಸಿಕ್ಕಿದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಂಗ್ಯನ ಕೈಯಾಗ ಮಾಣಿಕೆ ಕೊಟ್ಟಂಗ. ನಿನಗ್ ಬೇಕಾದದ್ದು ನಿನ್ನಲ್ಲಿ ಐತಿ ನೋಡ್ಕೊಂಡ್ರು ಅಲ್ಲಂತ. ನಿನ್ನಲ್ಲಿ ಐತಿ ನೋಡ್ಕೊಂಡು ಖಾತ್ರಿ ಮಾಡ್ಕೊ, ಚಿಂತೆ ಕಡದತಿ ಇಲ್ಲೂ ಗೊತ್ತಾಗೈತೆ ಅವಾಗ. ಮನಿ ಎಣಿಸ್ಕೊಂತ ವೇಳೆ ಕಳೆದ್ರೆ ವಿಷಯ ವಾಸನ ಹೋಗ್ತೈತಿನ್ರಿ? ಹೋಗುದಿಲ್ಲ. ಎಷ್ಟು ಜನ್ಮ ನೀ ಮನಿ ಎಣಿಸಿದ್ರು ಕೆಲಸ. ಮನಿಯ ನೆನೆಸಿ ದಿನವ ಕಳೆಯಲು ಬೇಡ, ಕನಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧಕ್ಷಣವಾದರೂ ನಿಮ್ಮ ನಿಜದ ನೆನವು ನಿಂದೊಡೆ. ನಿಮ್ಮ ನಿಜದ ಕಡೆ ಲಕ್ಷ ಕೂಡ ಒಂದು ಅರ್ಧ ಕ್ಷಣ ಕೊಟ್ಟಾಗ ನಿನಗೆ ಅದ ಹೋಗಿ ಬರ್ತದೆ. ಒಳಗ ಆಂತರಿಕ ಅನುಸಂಧಾನ ನಡ್ಲಿಕ್ಕೆ ಅಂದ್ರೆ ದೇಶ ಕಾಲ ವಸ್ತುಗಳ ಪ್ರತ್ಯಾಹಾರ ಬೇಕಾಕೈತಿ. ಹೌದು, ಒಳಗ ಅಭ್ಯಾಸ ಆಂತರಿಕ ನಡಿಬೇಕಾದ್ರೆ ಇವನ್ನೆಲ್ಲ ಅಂತ ಸ್ಥಾನ ಕೈ ಬಿಡ್ಬೇಕು, ಆ ವಸ್ತುಗಳನ್ನು ಕೈ ಬಿಡ್ಬೇಕು. ಶರೀರ ಇಲ್ಲೇ ಬಿದ್ದು ಹೋಗ್ತೈತೆ ಅಂದ್ರೂ ಚಿಂತೆ ಇರ್ಬಾರ್ದು. ಇಲ್ಲಾರ ಯಾಕೆ ಹೋಗ್ಬೇಕು? ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಅಲ್ಲಿ ಹೋಗ್ಬೇಕಂತ ಅವ್ರು ಮಾಡಾರ, ಇಲ್ಲಿ ಹೋಗ್ಬೇಕು, ಇಲ್ಲೇ ಬಿದ್ದುವಾರ ಏನ್ ಮಾಡವ್ರು ನೀವು? ಹಂಗ ಆಗ್ತದ ಅವ್ರಿ, ಹಂಗೆ ಹೇಳಿರ ಪ್ರಕಾರ. ಒಬ್ಬೊಬ್ರು ಅಲ್ಲಿ 400 ಅವ್ರು ಅಲ್ಲಿ ಒಯ್ಬೇಕಂತ ಅವ್ರು ಯೋಚನೆ ಮಾಡ್ಯಾರ. ಯಾಕ್ರಿ ಹಂಗಿರ್ಗಿದ್ದೆ ಸಾರ್ ಇತ್ತಾಗ ಒಯ್ಬೇಕಂತ ಮಾಡ್ಯಾರ. ಕಂಬಳಿ ಗೌಡ ಒಯ್ಬೇಕನ್ನ ನಾವು ಯಾಕ್ರಿ? ಹಿಂಗಾಗಿ ಏನ್ ಮಾಡವ್ರು? ಇಲ್ಲೇ ಬಿದ್ದು ಹೋಗಿ ಏನ್ ಮಾಡವ್ರು? ಇಲ್ಲೇ ಬಿದ್ದು ಹೋದಂದ್ರೆ ಈ ಶರೀರ ಪ್ರಾರಬ್ಧ ಅದ. ಚಿಂತಿನ ಮುಪ್ಪು ಸಂತೋಷನ ಯೌವನ ಅಂತಾರೆ. ಚಿತೆಗೂ ಚಿಂತೆಗೂ 0 ಅಂತರ ಉಂಟು. ಚಿತೆಗೂ ಚಿಂತೆಗೂ 0 ಅಂತರ ಉಂಟು.
ಏ ಸೂಜಿ ತೆಗೆದು ಬಿಟ್ರೆ ಅದು ಚಿತೆನ ಅಲ್ಲ. ಆ ಜೀವಂತ ಮನುಷ್ಯನನ್ನ ಕೊಲ್ತೈತೆ ಅದು ಚಿಂತೆ. ಏ ಬೆಂಕಿನ ಅದು. ಹೌದು, ಅದು ಸುಡ್ತೈತಿ. ಚಿಂತನ ಬೇರೆ, ಚಿಂತೆ ಬೇರೆ. ಏ ಚಿಂತನ ಮಾಡಿದವಾಗ ನೆಮ್ಮದಿ ಇರ್ತೈತಿ, ಚಿಂತೆ ಮಾಡೋವಾಗ ನೆಮ್ಮದಿ ಇರ್ತೈತಿ. ನಿದ್ದೆ ಅದಲ್ಲ. ತನ್ನ ಬಗ್ಗೆ ಚಿಂತನೆ ಮಾಡಿದ್ರೆ ನೆಮ್ಮದಿ ಇರ್ತದೆ, ಮತ್ತು ವಿಷಯಗಳ ಬಗ್ಗೆ ಚಿಂತನೆ ಮಾಡ್ಕೊಂತ ಹೋಗ್ತಾರೆ. ವಿಷಯ ಚಿಂತನೆ ಚಿಂತನ ಅದು. ವಿಷಯದ ಆತ್ಮ ಚಿಂತನೆಗೆ ಚಿಂತನ ಅಂತಾರೆ. ಚಿಂತನ ಅಂತ ವಿಷಯ ಚಿಂತನೆ ಚಿಂತನ ಅಲ್ಲ. ಏನ್ ಅಧ್ಯಾತ್ಮದ ದೃಶ್ಯವೂ ಇಲ್ಲದೆ ಸಾಧನೆಯೂ ಇಲ್ಲ, ಅನುಭವನೂ ಇಲ್ಲ ಅಂತ. ಹೌದು, ಅಂತ ಒಂದು ಉತ್ಕಟ ಇಚ್ಛಾ ಬೇಕಲ್ಲ. ಅಧ್ಯಾತ್ಮದ ಹಸಿವು ಇದ್ದಾಗ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಉತ್ಕಟ ಇಚ್ಛಾ ಇಲ್ದ ಏನ್ ಮಾಡಿದ್ರು ಕೆಲಸ ಆಗುದು ನೋಡ್ರಿ. ಏನ್ ಉತ್ಕಟ ಇಚ್ಛಾ ಇತ್ತಂದ್ರೆ ಎದ್ರ ಕಡೆನೂ ಗಮನ ಇರುದಿಲ್ಲ. ಏನ್ ಶರೀರ ಇದ್ರದ ಏನಾಗೈತಿ ಅನ್ನೋ ಸುಧಾ ಖಬರ್ ಇರುದಿಲ್ಲ. ಇದ್ರಾಗ ಹೆಸನದಾಗ ಇರ್ತಾನ. ಏನ್ ಇದ ಚಿಂತನದಾಗ ಪ್ರಬಲವಾದ ಅನುಸಂಧಾನ ಇರ್ತಂದ್ರೆ ಶರೀರ ಅದು ಉಂಡೈತಿ ತಿಂದೈತಿ ಅನ್ನೋ ಸುಧಾ ಖಬರ್ ಇರುದಿಲ್ಲ. ಉತ್ಕಟ ಇಚ್ಛಾ ಇಲ್ದ ಏನ್ ಮಾಡಿರೋ ಹತ್ತದಿಲ್ರಿ. ಸುಮ್ಮನೆ ಬ್ಯಾಳೆ ಕೇಳಿದ್ವಿ ನಾವು ಅದ್ರಾಗ ಅದೇವಂತ. ಏನ್ ಒಲವಿಲ್ದಾಗ ಕೇಳಿದ ಕೊಡ ಡಬ್ಬ ಹಾಕಿ ನೀರು ಸುರಿದಂಗ. ಪರಮಾನಂದದಲ್ಲಿ ಇರುವಂತಹ ಜ್ಞಾನಿ ಜಗತ್ತಿಗೆ ಸತ್ತಂತೆ ಇರುವುದು. ಏನ್ ಸತ್ತು ಬದುಕಿದವರು ಯಾಕ್ರಿ? ಇವರು ಬದುಕಿ ಸತ್ತವರು ಆಗಿವ. ನೀನ್ ಬದುಕಿದ್ರು ಸತ್ತಂಗ, ಬಾಳೆ ನೆನಪನಾಗಿದ್ರ. ಅವನ ಶರೀರವಾದ್ರೂ ಜೀವಂತ ಇದ್ದಂಗ. ಹೌದು, ತಲೆಗೆ ಕುಡಿಯನ್ನು ಹಿಡಿದರೆ ಹೇಗೆ ಬಿಸಿಲು ಮಳೆಗಳ ಬಾಧೆ ಹೇಗಿರುವುದಿಲ್ಲವೋ, ಯಾವಾಗಲೂ ಆನಂದ ಸ್ವರೂಪದಲ್ಲಿ ಆನಂದ ಸ್ವರೂಪವು ನಿನ್ನ ತಲೆಯಲ್ಲಿ ತುಂಬಿದ್ದರೆ ಯಾವ ಚಿಂತೆಗಳ ಭಯವೂ ಇರುವುದಿಲ್ಲ. ಹೌದು, ಸ್ವರೂಪದ ಆನಂದದ ನೆನಪಿನಾಗಿದ್ದೆ ಅಂದ್ರೆ ಯಾವ ಚಿಂತೆ ಭಯ ಇಲ್ಲ. ನೀವು ಅದನ್ನ ಮಾಡೋದಿಲ್ಲ. ನಾವು ಬರೇ ವಿಷಯ ಚಿಂತನದಾಗ ಕಾಲ ಕಳೀತೀವಿ. ಅದನ್ನ ನೆನಪು ಮಾಡೋದ್ರಿಂದ ಚಲುವಾಯ್ತು ನೋಡಿ, ಸಂಕಟ ಚಲುವಾಯ್ತು. ಅದಕ್ಕೆ ಬಾಧೆ ತನ್ನೋಳ ತೋರುದು. ಯಾವಾಗಲೂ ಇದರ ನೆನಪು ಇರ್ಬೇಕಾ, ಸಮಾಧಿನ ಹೊಂದಿ ಖಾತ್ರಿ ಮಾಡ್ಕೊ. ಸತ್ಯವನ್ನು ಅರಿಯದವನೇ ಭಿಕಾರಿಯು ಮತ್ತು ಭಿಕನಾಶಿ. ಏನ್ ಜ್ಞಾನಿಗಳು ಯಾವ ಕೆಲಸ ಮಾಡುತ್ತಿದ್ದರೂ ಯಾವಾಗಲೂ ಯೋಗ ನಿದ್ರೆಯಲ್ಲಿಯೇ ಇರುವರು. ಹೊರಗೆಲ್ಲ ಇದ್ರಾಗದಾರಪ್ಪ ಅನ್ನಂಗ ಕಾಣ್ತಾರಂದ್ರು ಅವರು ಅಲ್ಲಿ ಇರುವುದನೇ ಇಲ್ಲ. ಯಾವಾಗಲೂ ಒಳಗ ಅನುಸಂಧಾನ ಇರ್ತದೆ. ಏನ್ ಯೋಗ ನಿದ್ರೆಯೊಳಗೆ ಇರ್ತಾರೆ ಅವ್ರು ಯಾವಾಗಲೂ. ಸುಮ್ಮನ ಆದಾಗ ತನಗ ಆರಾಮ್ ನೋಡಿ. ಈ ವಿಚಾರ ಹೊಳಿ ಮಠ ಮನಸ್ಸು ಸುಮ್ಮನೆ ಇರಾಕೋಲ್ ನೋಡಿ. ಏನಾರ ತುಂಬ್ಕೊಂಡಿತ್ತಂದ್ರೆ ಮನಸ್ಸಿಗೆ ಸುಮ್ಮನೆ ಇರಾಕ ಅವಕಾಶನೇ ಇಲ್ಲ. ವಾಸನ ನಾಶ ಮಾಡ್ಕೋ, ಅವಾಗ ನಿನಗೆ ಅನುಭವ ಬರ್ತದೆ. ಏನ್ ಇಂದ್ರಿಯ ವಿಷಯ ಸಂಪರ್ಕ ಜನ್ಯ ಜ್ಞಾನ ಪ್ರತ್ಯಕ್ಷದ ಮತ್ತು ಅಧ್ಯಾಸದೊಳಗಿಂದ. ನೀವು ಅಧ್ಯಾಸದೊಳಗೆ ಏನ್ ನಿರ್ಣಯ ಮಾಡ್ಕೊಂಡ್ರು ಅದು ಯಥಾರ್ಥ ಜ್ಞಾನ ಆಕೈತಿನ? ಆಗುದಿಲ್ಲ. ಆನಂದದ ಅನುಭವ ಮಾಡ್ಕೊಳಿಕ್ಕೆ ಯಾವುದರ ಗುರುತು ಚಿನ್ನ ಬೇಕಾಕೈತಿನ? ಯಾವ ಚಿನ್ನ ಕಂಡ ನೀವು ಆನಂದ ಅನುಭವ ಮಾಡಿದ್ರಿ ಅಂದ್ರೆ ಏನ್ ಕಂಡ 108 ಜಾತಿ ಮತ ಮಾಡ್ಕೊಂಡು ಕುಂತೀರಿ ನೀವು?
ಬುದ್ಧಿಯ ಕವಾಯಿತುಗಳ ತರ್ಕಾದಿಗಳಿಂದ ಆನಂದದ ಅನುಭವ ಆಗಲಾರದು. ಬುದ್ಧಿ ಬೆರಕಿತನ ನಡೆದಿಲ್ಲ ಇಲ್ಲಿ. ಬುದ್ಧಿಯು ಹಾಳಾಗಿ ವಿದ್ಯೆಯು ನಾಶವಾಗಿ ಅಂದ. ನೀನು ಎಂತ ಶಾನೆತನ ಅಂದ್ರೂ ನಡೆದು, ನೀನು ಅಷ್ಟೇ ಎಚ್ಚರಿಕೆ ಪಡ್ತಕ್ಕಂಥ. ಯೋಗಿಯ ಮನಸ್ಸು ಯಾವಾಗಲೂ ಶುದ್ಧ ಬುದ್ಧಿಯಲ್ಲಿ ವಾಸ ಮಾಡಬೇಕು. ಈ ಪಂಚಭೂತಾದಿಗಳು ಯಾವ ಜಾತಿಯವರು? ಪಂಚಭೂತಾದಿಗಳಿಂದ ಆದಂತ ಕಾರ್ಯ ಯಾವ ಜಾತಿದು? ಎಲ್ಲ ಪಂಚಭೂತಾದಿಗಳು ಎಲ್ಲರಿಗೂ ಸಮಾನ ಅದಾವಿಲ್ಲ ಎಲ್ಲಾ ಶರೀರದಾಗ. ಎಲ್ಲ ಅದರಿಂದನ ಆಗ್ಯಾವ. ಮತ್ತೇನಾರ ಆಗ್ಯಾವ ಪಂಚಭೂತಾದಿಗಳನ್ನು ಬಿಟ್ಟು? ಈ 5 ಪಂಚಭೂತಾದಿಗಳಿಂದ ಆದ ಶರೀರ ಹೌದಿಲ್ಲ? ಸುಖದ ಭಿಕ್ಷೆ. ಅದ ಪಂಚಭೂತಾದಿಗಳಿಗೆ ತತ್ವ ಅಂತಾರ. ತತ್ವದ ಇರು ಬೇರೆ, ತ್ರಿಕಾಲಬಾಧ್ಯವಾದಂತ ತತ್ವಿಗೆ ಒತ್ತಕ್ಷರಗಳು ಬೇರೆ ಅದಾವ. ಇದು ತತ್ವ, ಇದು ಒಂದೇ ಅದೊಂದು ಒತ್ತ. ಇದಕ್ಕೆ ತತ್ವ ಓದತ್ವ ಅಂತ ಕೊಟ್ರೆ ಅದು ತತ್ವ. ಪಂಚಭೂತಾದಿಗಳಿಂದ ಆದದ್ದು. ಅದಕ್ಕೆ ತದೊತ್ತು ಓದತ್ತು ಕೊಟ್ಟಾಗ ನಾಶರಹಿತವಾದಂತ ತನ್ನ ಇರುವನ್ನು ಲಕ್ಷಿಸಿ ಅದಕ್ಕೆ ತತ್ವಜ್ಞಾನ ಅಂತಾರೆ. ಇವು ಪಂಚಭೂತಾದಿಗಳಿಗೆ ಆದಂತಹ ತತ್ವಗಳು. ಇದರಿಂದನೇ ಶರೀರ ಆಗೈತಿ. ಆ ತತ್ವ ಅಲ್ಲ. ಆ ತತ್ವ ಅಂದ್ರೆ ತೊಗಲ್ ತಿತ್ತಿ ಮಾಡಿನ ಅಂತಿದ್ರ ಅಜ್ಜ. ತತ್ವ ಅಂದ್ರೆ ತೊಗಲು ತಿತ್ತಿ ಅಲ್ಲ ಅದು. ಈ ತತ್ವ ಬೇರೆ, ಆ ತತ್ವ ಬೇರೆ. ಇಂದ್ರಿಯ ವಿಷಯ ಸಂಪರ್ಕ ಜನ್ಯ ಜ್ಞಾನ ಪ್ರತ್ಯಕ್ಷದ ಮತ್ತು ಅಧ್ಯಾಸದೊಳಗಿಂದ ಅದ. ನೀವು ಅಧ್ಯಾಸದೊಳಗೆ ಏನ್ ನಿರ್ಣಯ ಮಾಡ್ಕೊಂಡ್ರು ಅದು ಯಥಾರ್ಥ ಜ್ಞಾನ ಆಕೈತಿನ? ಆಗುದಿಲ್ಲ. ಏನ್ ಕಂಡ 108 ಜಾತಿ ಮತ ಮಾಡ್ಕೊಂಡ್ರಿ ನೀವು ಅಂದ್ರೆ ಎದಕ್ಕೆ ಉಪಯೋಗ ಬಂದವ ಹೇಳಿ? ಸುಖದ ಭಿಕ್ಷೆಗಾಗಿ ವಿಷಯಗಳ ಮುಂದೆ ಇಂದ್ರಿಯ ಭೋಗವೆಂಬ ಜೋಳಿಗೆಯನ್ನು ಹಿಡಿದು ದೈನ್ಯದಿಂದ ಗೋಗರಿದು ನಿಂತಿರುವ ಓ ಭಿಕಾರಿ ಮನಸ್ಸೇ, ಜ್ಞಾನಾಗ್ನಿಯಲ್ಲಿ ನಿನ್ನ ಭ್ರಾಂತಿಯನ್ನು ಸುಟ್ಟು ಹಾಕು. ಹೌದು, ವಿವೇಕದಿಂದ ಅದನ್ನು ನಾಶ ಮಾಡ್ಕೊ. ವಿವೇಕದ ಸಂಡೆ ಬೆರೆಸಿ ನೋಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಸ್ವರೂಪ ಜ್ಞಾನ ಮಾಡ್ಕೊಳಿಕ್ ಬರ್ತದೆ. ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಬಾರದಂತ ಹಾನಿ ಆಕೈತಿ ನೋಡ್ರಿ. ನಿನಗೆ ಬೇಕಾದದ್ದು ನಿನ್ನೊಳಗದ ಅನ್ನೋ ಮಾತು ದಿನಾಲು ನಡಿಬೇಕು ನೋಡ್ರಿ. ಯಾವಾಗಲೂ ಒಳಗ ಆತ್ಮವಿಚಾರ ಅಭ್ಯಾಸ ನಡೀತ ಅಂದ್ರೆ ಅದು ಗಟ್ಟಿ ಆಕೈತಿ. ನಾವು ಯಾವಾಗಾರ ಒಂದ್ ಮುಂಜಾನೆ ಆಟ ಮಾಡಿ ಹುಡುಗಿ ಟೈಮ್ನಾಗ ಅನಾತ್ಮ ಚಿಂತನೆ ಮಾಡಿರಿ, ಅದು ಗಟ್ಟಿ ಆಕೈತಿ. ಯಾವ್ದು ಹೆಚ್ಚು ವೇಳೆ ನೀ ಅದನ್ನ ನೆನಪು ಮಾಡ್ತೀಯ ಅದ ನಿನಗೆ ಗಟ್ಟಿ ಆಗಿರ್ತೈತಿ ನೋಡ್ರಿ. ಎಷ್ಟೊತ್ತು ಇರ್ತೇವೆ ನಾವು ಇದ್ರಾಗ ಆತ್ಮಚಿಂತನದ ಅಭ್ಯಾಸದಾಗ ಎಷ್ಟೊತ್ತಿರ್ತೀವಿ, ವಿಷಯ ಚಿಂತನದ ಅಭ್ಯಾಸದಾಗ ಎಷ್ಟೊತ್ತಿರ್ತೀವಿ ಅಂತ. ಎದ್ರೊಳಗೆ ಹೆಚ್ಚು ವೇಳೆ ನೀ ಕಳಿತೀಯ ಅದರ ನೆನಪು ಉಳಿತೈತಿ ನಿನಗೆ. ಅದಕ್ಕೆಲ್ಲ ಎಡೆಬಿಡದೆ ಅದಕ್ಕೆ ಆತ್ಮವಿಚಾರದ ಅಭ್ಯಾಸದಾಗ ಕೊಡಬೇಕು ಅಂತ. ಬಾಳೆ ಕೆಡ್ತೈತಿ ನಾವು ಇದು ತಿಳಿದಿಲ್ಲ. ಅದು ಕೆಡವಲ್ದು, ಹಾಗೆ ಕೆಡದು ಹೋಗಲ್ದು. ನಮ್ಗೆ ಏನ್ ಬೇಕಾಗೈತಿ ಅದನ್ನ ಹೊಂದೋದು ನಮ್ ಕೆಲಸ. ನಮ್ಮೊಳಗೈತಿ ನಮಗ್ ಬೇಕಾದದ್ದು ಅನ್ಯ ವಿಷಯ, ಜಗತ್ತಿನ ವಿಷಯ ವಸ್ತುಗಳಲ್ಲಿಲ್ಲ ಅಂತ ಅವನು ಅದರ ಬಗ್ಗೆ ಉದಾಸೀನ ಮಾಡಿ ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನ. ನಿಜವನ್ನ ತಿಳಿದ ಅವನು ಅಜ್ಞಾನಿ ಅದ್ರಾಗ ಐತಿ ಬಿಡೋದು. ನನ್ನೊಳಗೆ ಏನೈತಿಪ್ಪ, ನನ್ನಲ್ಲಿ ಏನು ಇಲ್ಲ, ಅದ್ರಾಗ ಐತಿ ಅಂತ ಅದ್ರಾಗ ಹೆಣಿಕೆ ಹಾಕೋದ್ರಾಗ ವೇಳೆ ಹೋಗ್ತದ. ಆತ್ಮನೇವ ಆತ್ಮಾನಂ ಉದ್ಧರೇತ್. ತನ್ನಿಂದಲೇ ತನ್ನ ಉದ್ಧಾರವನ್ನು ತಾನು ಮಾಡ್ಕೋಬೇಕು. ಯಾರು ಯಾರನ್ನು ಉದ್ಧರಿಸಲಾರು, ದಾರಿ ತೋರಿಸ್ತಾರೆ ಇನ್ನೊಬ್ರು.
ಅನಾತ್ಮ ವಿದ್ಯೆಗಳೆಲ್ಲ ಕ್ಷಣಭಂಗುರ ಮತ್ತು ದುಃಖದಾಯಕವಾದಂಥವುಗಳು. ಆತ್ಮವಿದ್ಯೆ ಏನದ ಒಂದೇ ನಿತ್ಯವಾದದ್ದು ಮತ್ತು ಸುಖದಾಯಕವಾದದ್ದು. ಈ ಸುಖದಾಯಕವಾದಂಥ ವಿದ್ಯೆಯನ್ನ ಕಲಿಸಿದ್ರೆ ಕಲಿಯಾಕಲ್ಲಿ ಏನಂತೀರಿ? ಸಂಕಟ ಕೊಡೋ ವಿದ್ಯೆ ಕಲಿಬೇಕಂತೀರಿ. ಕಾಮನ ಕೈಯೊಳಗೆ ನಿಮಗೆ ಜಾತಿ ಅದು ಉಳ್ದವನ? ಕಾಮಗೆ ಯಾವ ಜಾತಿ ಐತಿ? ಕಾಮಗೇನು ಯಾವ ಜಾತಿಯೂ ಇಲ್ಲ. ನಿದ್ದಿಯೊಳಗೆ ನಿದ್ರಿ ಆರಾಮ್ ಸಿಗ್ತೈತಿ, ಏನು ಬಾಳೆದೊಳಗೆ ನಿದ್ರಿ ಆರಾಮ್ ಸಿಗ್ತೈತಿ? ಬಾಳೆದಾಗ ಹುಡುಗಿರ್ ಸಿಗ್ತೈತೇನ ನಿದ್ರಿ ಆರಾಮ? ಬಾಳೆದಾಗಿನ ವಿಷಯ ಸುಖ ನಿದ್ರಿ ಆರಾಮಿಗೆ ಎಷ್ಟನೇ ಸುಖಕ್ಕೆ ಸರಿ ಆಕೈತೆ ಹೇಳಿ. ಆವ ಪರಿಯ ಸುಖವು ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾಣಿ ಅಂತ. ಮನಸ್ಸ ಎಲ್ಲ ಹೊಯ್ದಾಡ್ತೈತಿ, ಆನಂದ ಏನು ಹೊಯ್ದಾಡುದಿಲ್ಲ. ಹೆಂಗ ಅನ್ಯತಾ ತಿಳುವಳಿಕೆ ನಾವು ಮಾಡ್ಕೊಂತ ಹೋಗ್ತೇವ್ ನೋಡ್ರಿ, ಹಂಗ ಕೊರತೆ ಜಾಸ್ತಿ ಆಕೈತಿ ನೋಡ್ರಿ. ಅನ್ಯತಾ ಜ್ಞಾನದಿಂದ ಯಾರಿಗೆ ಕಲ್ಯಾಣ ಆಗೈತಿ ಹೇಳ್ರಿ? ಯಥಾರ್ಥ ಜ್ಞಾನದಿಂದ ಯಾರಿಗೆ ಕಲ್ಯಾಣ ಆಗೈತಿ? ಅದಕ್ಕೆ ನಾವು ಯಥಾರ್ಥ ಜ್ಞಾನವನ್ನು, ಯಥಾರ್ಥ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು, ಎಂದೂ ಬದಲಾಗದೆ ಯಾವಾಗಲೂ ಒಂದ ನಮೂನೆ ಇರುವಂತ ವಸ್ತುವಿನ ತಿಳುವಳಿಕೆಗೆ ಯಥಾರ್ಥ ಜ್ಞಾನ ಅಂತ. ಈ ಬದಲಾವಣೆ ಆಗುವಂತ ವಸ್ತುಗಳ ಜ್ಞಾನಕ್ಕೆ ಯಥಾರ್ಥ ಜ್ಞಾನ ಅನ್ನೋದು. ಕ್ಷಣ ಕ್ಷಣಕ್ಕೆ ಇವು ಬದಲಾವಣೆ ಆಗ್ತವೆ. ಇದು ಯಥಾರ್ಥವಾದದ್ದಲ್ಲ. ಪ್ರಾರಬ್ಧಕ್ಕನುಸಾರವಾಗಿ ವ್ಯವಹಾರ ನಡೀತಿರ್ತದೆ. ತಾನು ಮಾತ್ರ ಅನ್ಯತಾ ಜ್ಞಾನವನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು. ಹೌದು, ಇದ ಮನುಷ್ಯನ ಜನ್ಮದ ಕೆಲಸ. ಮನುಷ್ಯ ಕುಲದ ಜನನದ ಲಾಭ ಯಾವುದೊಳಗೆ ಐತೆ ಅಂದ್ರೆ ತನ್ನನ್ನು ತಾ ತಿಳ್ಕೋದು. ನಾವು ಯಾರಿದ್ದೀವಿ ಯಥಾರ್ಥ ಜ್ಞಾನ ಇಲ್ಲ ನಮ್ಗೆ, ನಾವು ಅಲ್ಲದನ್ನ ನಾವಂತ ಆರೋಪ ಮಾಡ್ಕೊಂಡು ಅದನ್ನು ಗಟ್ಟಿ ಹಿಡ್ಕೊಂಡು ಕುಂತೀವಿ. ಅಜ್ಞಾನದಿಂದ ಅನ್ಯತಾ ಜ್ಞಾನ ಉಂಟಾಗಿದೆ. ಇದ್ದ ವಸ್ತುವಿಗೆ ಯಾವ ಹಾನಿನೂ ಆಗುದಿಲ್ಲ, ಇಲ್ಲದ ವಸ್ತುವಿಗೆ ಇರುವಿಕೆ ಇಲ್ಲ. ಹೌದು, ಇದರ ಮರ್ಮ ಅನುಭವಿಗಳ ಬಲ್ರು. ಅವ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ಟು ಆ ಭಾವದಾಗ ಉಳ್ಕೊಂಡ್ಬಿಡ್ತಾನೆ. ಅವ ಇಲ್ಲದನ್ನ ನೆನಪು ಮಾಡಕ್ ಹೋಗುದಿಲ್ಲ. ಅವ ಯಾವ್ದು ಇದ್ದದ್ದೈತಿ ಅದ್ರ ನೆನಪಿನಾಗೆ ಇರ್ತಾನ. ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು. ಸ್ವರೂಪಾನುಸಂಧಾನ ಅಂದ್ರೆ ತನ್ನ ನಿಜವಾದ ಇರುವನ್ನ ನೆನಪು ಮಾಡ್ಕೊಂತ ಇರುವುದಕ್ಕಂತ. ಹೆಣ್ಣಿನ ಮನೆಗೆ ಗಂಡಿನ ಮನೆಗೆ ಏನ್ ನೋಡಕ್ ಹೋಗಿದ್ರಿ ಅಂದ್ರೆ ಕಾಮನ ತೃಪ್ತಿಪಡಿಸ್ಲಿಕ್ಕೆ ಅನುಕೂಲ ಆದಂತ ಸಾಮಾನ್ ಅದಾವಿಲ್ಲೋ ಅಂತ ನೋಡಕ್ ಹೋಗಿದ್ರಿ, ಹೌದಿಲ್ಲ? ಮನಿತಾನ್ ಬಾಳ ಚಲೋ ಐತಪ್ಪ, ಬೇಕಾಗುವಂತವೆಲ್ಲ ಅದಾವಲ್ಲ, ಅಡ್ಡಿ ಇಲ್ಲಪ್ಪ, ಹೌದಿಲ್ಲ? ಅವೆಲ್ಲ ಸರಿಯಾಗೈತೆ ಅಂದ್ರೆ ಅಡ್ಡಿ ಇಲ್ಲ. ಅದು ಇಂದ್ರಿಯಗಳು ಮಜಾ ಮಾಡಕ್ ಎಲ್ಲಾ ಅನುಕೂಲ ಐತಿ ಅಂದ್ರೆ ಮನಿತಾನ್ ಚಲೋ ಐತಿ. ಏನು ಇಲ್ಲ ಇಲ್ಲಿ ಬಿಡ್ರಿ, ಅಲ್ಲಿ ಏನೈತಿ ಅದನ್ನ ನೋಡುದು ನಾವು. ವಿಶೇಷ ಸಂಗ್ರಹ ಈಡಾಗಿತ್ತು ಅಂದ್ರೆ ಚಲೋ ಐತಿ. ಅವು ಇರ್ಲಿಲ್ಲ ಅಂದ್ರೆ ಪಗಾರ ಎಷ್ಟೈತಿ, ಹೊಲ ಎಷ್ಟೈತಿ ನಿಂದು ಅದನ್ನು ಕೇಳ್ತಾರ ಮತ್, ಹೌದಿಲ್ಲ? ಮನಿ ಎಷ್ಟದಾವು, ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳನ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವು ಪರಿಹರಿಸಲರಿಯರು. ಈ ಮೈ ಹಿಡ್ಕೊಂಡು ಆರಾಮ್ ಇರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಮೈಯಾಗ ಆರಾಮ್ ಇರುವುದನೇ ಇಲ್ಲ. ಆರಾಮ್ ನಿನ್ನೊಳಗೈತಿ. ಮೈ ಎಲ್ಲಿ ಐತಿ ಅಲ್ಲಿ ಆರಾಮ್ ಇಲ್ಲ. ಮೈ ಎಲ್ಲಿ ಇಲ್ಲ ಅಲ್ಲಿ ಆರಾಮ್ ಐತಿ. ಈ ದೈತ್ಯಾಗ ಮೈ ಇಲ್ಲ. ಅಲ್ಲಿ ಮೈ ಅಂದ್ರೆ ಶರೀರ. ಶರೀರ ಎಲ್ಲಿ ನೆನಪು, ಶರೀರ ನೆನಪು ಎಲ್ಲಿ ಇಲ್ಲ ಅಲ್ಲಿ ಆರಾಮಿನ ನೆನಪಿನಾಗೈತಿ. ಶರೀರ ನೆನಪು ಬಂತೆ ಅಂದ್ರೆ ಆರಾಮಿನ ನೆನಪು ಹೋದಂತ. ತನ್ನ ನಿಜ ಸ್ವರೂಪದಲ್ಲಿ
ಮನಸ್ಸಿಲ್ಲ ಎಂಬುದನ್ನು ಜ್ಞಾನಿಗಳು ಅನುಭವದಿಂದ ಕಂಡುಕೊಂಡಿರುತ್ತಾರೆ. ಹೌದು, ಮನಸ್ಸಿಗೆ ಅಸ್ತಿತ್ವ ಇಲ್ಲ ಅಲ್ಲಿ. ನಾವು ಯಾವಾಗಲೂ ಶರೀರದ ಎಚ್ಚರಿಕೆ ಒಳಗೆ ಇರುವುದರಿಂದ ನಮಗೆ ಸಂಕಟವು ತಪ್ಪುವುದಿಲ್ಲ. ಯಾವುದು ನಿನಗೆ ಕಾಯಂ ಸುಖ ಕೊಡ್ತದೆ ನೋಡು, ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಆ ತಿಳುವಳಿಕೆಗೆ ಅದಕ್ಕೆ ಜ್ಞಾನ ಅಂತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ಉಪದೇಶ ಪಡೆಯುವ ವಿದ್ಯೆಯೇ ಶ್ರೇಷ್ಠವಾದಂತಹ ವಿದ್ಯೆ. ಅದನ್ನು ಬಿಟ್ಟ ಉಳ್ಕಿದ್ದ ಹೇಳಕ್ ಹೋಗುದಿಲ್ಲ. ಬ್ರಹ್ಮ ವಿದ್ಯೆ ಅಥವಾ ಆತ್ಮವಿದ್ಯೆಯನ್ನು ಬಿಟ್ಟು ಅನ್ಯದ ವಿದ್ಯೆ ಅದನ್ನು ಹೇಳಕ್ ಹೋಗುದಿಲ್ಲ. ಅವೆಲ್ಲ ಜನ್ಮದ ಶೋಕ ಕಳೆದಿಲ್ಲ. ಮನಸ್ಸು ನಾಶ ಆದಾಗ ಅವಾಗ ಜೀವನ್ ಮುಕ್ತಿ. ಎಲ್ಲಿ ತನಕ ಮನಸ್ಸಿರ್ತತಿ ಅಲ್ಲಿ ಮಠ ಜೀವಭಾವ ಅದ. ವಾಸನ ಪೂರ್ಣ ನಾಶ ಆದಾಗ ಮನಸ್ಸಿನ ಅಸ್ತಿತ್ವ ಉಳಿದಿಲ್ಲ. ವಿಷಯ ವಸ್ತುಗಳು ಪ್ರತಿಕೂಲ ಆದಾಗ ಅವಕ್ಕೆ ಬೆಂಕಿ ಹಚ್ಚಲಿ ಅಂತ. ಹೌದಿಲ್ಲ? ಮನಿ ಪ್ರತಿಕೂಲ ಮನಿ ಬೆಂಕಿ ಹಚ್ಚಂತ. ಮಕ್ಕಳು ಪ್ರತಿಕೂಲ ಮಕ್ಕಳು ಬೆಂಕಿ ಸುದ್ದಿ ತೆಗಿಬಿಡವು. ಈ ಶರೀರ ಪ್ರತಿಕೂಲ ಆದ್ರೆ ಇದನ್ನು ಬಹಳ ಯಾವ ಮಗ್ಗೆ ಆಗಿತ್ತು ಮರ ಸಂಕಟ ತಡೆನಾಗೋದು ಎಂದ್ ಹಾದಿತ್ಪ ಅಂತ ನೋಡಂತ. ಇವೆಲ್ಲ ಹೋದಂತ ಇವಾದನ್ನ ಆರಾಮ್ ಇರ್ತೇನೆ ಅಂತ. ನಾವು ಯಾವಾಗಲೂ ಶರೀರದ ಎಚ್ಚರಿಕೆ ಒಳಗಿರುವುದರಿಂದ ನಮ್ಗೆ ಸಂಕಟ ತಪ್ಪೋದು. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮನದಿ. ಯಾವ್ದು ನಿನ್ನ ಕಾಯಂ ಸುಖ ಕೊಡ್ತದೆ ನೋಡು, ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಸುಖದಿಂದ ಇರು ವಿಚಾರ ನಾಟ್ಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಬಾಳ್ಬೇಕಿತ್ತು. ಪುಣ್ಯ ಮಾಡ್ಬೇಕಂದ್ರೆ ಒಬ್ಬರಿಗೊಬ್ಬರ ಉಪಕಾರ ಮಾಡಕ್ ಕಲಿಬೇಕು. ಪರಹಿತ ಕಾರ್ಯಗಳನ್ನು ಮಾಡ್ಬೇಕು. ದರ್ವೊಬ್ಬರು ಪರಹಿತ ಮಾಡ್ಬೇಕು ಅನ್ನೋದನ್ನ ತಲೆಯೊಳಗೆ ತುಂಬಿಕೊಂಡಿದ್ರೆ ಎಣ್ಣೆದವ್ರು ಕೆಡಕ್ ಮಾಡವ್ರು ಎಲ್ಲಿ ಉಳಿತಾರ? ಒಬ್ರಿಗೊಬ್ರು ಹಿತ ಮಾಡ್ಬೇಕು ನಾವು. ಎಲ್ಲರಿಗೂ ಅದ ಭಾವ ಬಂತಂದ್ರೆ ಕೆಡಕ್ ಮಾಡವ್ರೆ ಯಾರು ಉಳಿದಿಲ್ಲ. ಜೀವನ ಎಷ್ಟು ಸುಖದಿಂದ ಇರ್ಲಿಕ್ಕೆ ಬರ್ತದೆ, ನೆಮ್ಮದಿಯಿಂದ ಬದುಕಾಗ್ತದೆ. ಮುಂಜಾನೆ ಸಂಜೆ ತನಕ ಒಂದು ಪೈಪ್ ಅವು ನೀರು ಎಣ್ಣೆದವ್ರ ಹಿತಕ್ಕೋಸ್ಕರ ಮೀಸಲಾಗಿ ಇಟ್ಟವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಬರೀ ಸ್ವಾರ್ಥಕ್ಕಾಗಿ. ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ ನೋಡ್ರಿ. ನಾ ಬಾಳೆ ಮಾಡಿ ಸುಖ ಹೊಂದ್ಬೇಕನ್ನೋರ್ ಕೆಲಸ ಅಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಈ ಬಾಳೆ ಬೆನ್ನ ಹತ್ತಿರು ಸುಖ ಶಾಂತಿ ಸಿಗುದು. ಅದಕ್ಕೆ ಸದ್ಯಕ್ಕ ಅದ್ರ ಗೊಡವಿ ಕೈ ಬಿಟ್ಟು ನಿನ್ನೊಳಗ ಐತೆ ಅನ್ನೋದನ್ನ ನೋಡ್ಕೊ. ಪುನಃ ನಿನಗಿಂತ ಅವಕಾಶ ಸಿಗ್ಬೇಕಲ್ಲ. ಇಂಥ ಶರೀರ, ಇಂಥ ಒಂದು ಮಾರ್ಗದರ್ಶನ ಎಲ್ಲಿ ಸಿಗುತ್ತೆ? ಮತ್ತು ಹುಟ್ಟಿ ಇಷ್ಟ ಅವಧಿ ಹಿಡಿದು ಬಂದು ತಿಳುವಳಿಕೆ ಮಾಡ್ಕೋಬೇಕಾರೆ ಜನ್ಮ ಎಷ್ಟು ಕಳೆದು ಹೋಗ್ತಾವ. ಕಾಲ ಅವಧಿ ಬಾಳ ತಿಂತೈತಿ. ಈಗ ಬಂದೈತಿ, ಈಗ ಅಗದಿ ಅನುಕೂಲ ಐತಿ, ಮಾಡ್ಕೊಳಕ್ ಒಲ್ಲೆ ಅಂತ ಅನುಭವಿಸುದು. ಯಾರೇನು ಒಲ್ಲೆ ಅಂದ್ರೆ ಭಾರತದಷ್ಟು ಪ್ರಾಚೀನವಾದಂತ ಸಾಹಿತ್ಯ ಯಾವುದಿಲ್ಲ. ಋಗ್ವೇದ ಸಾಹಿತ್ಯ ಪ್ರಾಚೀನವಾದದ್ದು. ಅದು ಇವು ಗ್ರೀಕ್ ಲ್ಯಾಟಿನ್ ಐಲಿ ಕಡೆ ಬಂದದ್ದು ಅಂತಿದ್ರು. ಋಗ್ವೇದ ಸಾಹಿತ್ಯದಷ್ಟು ಪ್ರಾಚೀನವಾದದ್ದು ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಮನಸ್ಸು ತಿದ್ದಬೇಕನ್ನೋದು ಯಾರಿಗೆ ಐತೈತಿ ಹೇಳ್ರಿ? ಇನ್ನು ಬಾಳೆ ತಿದ್ದಬೇಕನ್ನೋದೈತಿ ಎಲ್ಲರದು. ನೀನು ಈಗಿನ ಬಾಳೆ ನಿನ್ನ ಹೊಲ ಮನಿ ಮುಂದಿನ ಜನಕ್ಕೆ ಬರ್ತಾವಂತಿದ್ದೇನೆ ಬರುದಿಲ್ಲ ಅನ್ನೋದು ಖಂಡಿತನ ಅದ. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ವರ್ತಮಾನ ಕಾಲಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಿನ್ನ ಕೆಲಸ ನೀ ಮಾಡ್ಕೊ. ನಿನ್ನೆದು ಇವತ್ತು ಬರುದಿಲ್ಲ, ಇವತ್ತಿಂದ ನಾಳೆ ಇಲ್ಲ ಅಂದಿಂದ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಒಳಗ ಮನಸ್ಸಿನಾಗ ಏನ್ ನಡೆದೈತಿ ನನಗೆ? ಆತ್ಮ ವಿಷಯಕ್ಕೆ ಅಭ್ಯಾಸ ನಡೆದೈತಿ, ಏನು ಜಡ ವಸ್ತುಗಳು ಮುಖಾಂತರ ಸುಖ ಹೊಂದಬೇಕು ಅನ್ನೋದು ನಡೆದೈತಿ?
ಈ ಜಡ ವಸ್ತುಗಳನ್ನು ಅವಲಂಬಿಸಿ ಎಷ್ಟು ಜನ್ಮಕ್ಕೆ ಹೊಂದವ್ರಿ ನೀವು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಜಡ ವಸ್ತುಗಳ ಮುಖಾಂತರ ಸುಖ ಆಗುವುದನ್ನು ಕಲಿಸ್ಲಿಕ್ಕೆ ಹೆತ್ತಾವಿಲ್ಲ. ಖಾದ್ಯ ಪೇಯ ಲೇಯ. ಖಾದ್ಯ ಅಂದ್ರೆ ತಿನ್ನುವುದು, ಪೇಯ ಅಂದ್ರೆ ಕುಡಿಯುವುದು, ಲೇಹ ಅಂದ್ರೆ ನೆಕ್ಕುವುದು. ತಿಂದ ಕುಡಿದು ನೆಕ್ಕಿ ಎಷ್ಟೆಷ್ಟು ಸುಖ ಹೊಂದಿದ್ರಿ. ಆ ಪದಾರ್ಥಗಳನ್ನ ಹೊಂದಬೇಕಂತಿ. ದನ ಕರ ಬಂಧು ಬಳಗ ಬಾಳ ಇದ್ದವ್ರು ಬಾಳ ಸುಖದಿಂದ ಅದಾರನ್ನ ಕೇಳ್ರಿ ಅವ್ರು. ನೆಮ್ಮದಿಯಿಂದ ಇರಕ್ ಬರ್ತದೇನೋ ಅವ್ನು ಬಹಳಷ್ಟು ಗಳಿಸಿದೆ. ಶುದ್ಧ ಬುದ್ಧಿಯ ವಿವೇಕ ವಿಚಾರದಿಂದ ಮನಸ್ಸಿನ ಚಾಂಚಲ್ಯ ಒಡಗಿದ ಸ್ಥಿತಪ್ರಜ್ಞನಲ್ಲಿ ಪರಮಾನಂದವೆಂಬ ಅಮೃತ ಉಕ್ಕಿ ಹರಿಯುತ್ತದೆ ಅಂತ. ಹೌದು, ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಅವಾಗ ಅದು ಅನುಭವ ಬರ್ತದೆ. ಯಾರ ಅಂತಃಕರಣ ವಿಷಯ ಚಿಂತನದಿಂದ ಮಲಿನಾಗೈತಿ ಅವಾಗ ಎಷ್ಟು ಹೇಳಿರು ಕೇಳಿರು ಇದು ಅನುಭವಕ್ಕೆ ಬರ್ತದೆ. ಒಳಗ ವಿಷಯದ ಆಶಯ ಗಂಡನೆಯಾಗಿ ಇಟ್ಕೊಂಡು ಅವಾಗ ಇದು ತಿಳಿದು ಇಲ್ಲ. ಎಂದಿಲ್ಲ ಒಂದು ದಿನ ವಿಷಯದ ಹಂಗ ಹರಿದ ನಿಂತಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ತಮಗೆ ಬೇಕಾದ ಆನಂದಮಯವಾದ ಇರುವಿಗಿನ ಆತ್ಮ ಅಥವಾ ಬ್ರಹ್ಮ ಅಂತ ಕರೀತಾರೆ. ಏನ್ ಆ ತಿಳುವಳಿಕೆನ ನಾವು ಮಾಡ್ಕೋಬೇಕಾಗಿದೆ. ಬ್ರಹ್ಮ ಅಂದ್ರೆ ನಾವು ಏನೋ ಕಲ್ಪಿಸ್ಕೊಂಡು ಬಂದು ಬೇರೆ ಐತೆ ಅಂತ ತಿಳ್ಕೊಂಡು ಕುಂತೀವಿ. ನಿನ್ನ ಬಿಟ್ಟು ಇಲ್ಲ. ಬ್ರಹ್ಮ ಅಂದ್ರೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅರಿವು ಸಹಿತ ಆನಂದ ಸ್ಥಿತಿಗೆ ಬ್ರಹ್ಮ ಅಂತ. ಏನ್ ಆರಾಮಿನೊಳಗೆ ಯಾವಾಗಿಲ್ಲ ಅವಾಗ ಆರಾಮಿನ ದಶೆಯಿಂದ ದುಡಿಕೆ ಮಾಡ್ತಾನೆ. ನಿದ್ದೆ ಹೆಚ್ಚಾಗ ಏನಾರು ಮಾಡಕ್ ಹೋಗ್ತಾನ, ಅಲ್ಲಿ ಆರಾಮನ ಅದಾನ. ಅಲ್ಲಿ ಏನಾರು ಮಾಡ್ಬೇಕು ಅನ್ನೋದು ಎಚ್ಚರಿಕೆಯಾಗ ಆರಾಮ್ ಇಲ್ಲದಕ್ಕೆ ಏನೇನಾರು ಮಾಡ್ಬೇಕು, ಮಾಡಿ ಆರಾಮ್ ಇರ್ಬೇಕಂತ. ಇಲ್ಲಿ ತನಕ ಮಾಡಿದಲ್ಲ ಆರಾಮದೇನ. ಎಚ್ಚರಿಕೆ ಒಳಗೆ ಸುಖ ಇಲ್ಲ ಅಂತ ಸುಖದ ದಶೆಯಿಂದ ದುಡಿಕೆ ಮಾಡಾಕತ್ತಾನ. ನಿದ್ರಿ ಒಳಗೆ ಸುಖದೊಂದೇ ಇರ್ತಿ, ಅದಕ್ಕೆ ಅಲ್ಲಿ ಸುಖದ ದಶೆಯಿಂದ ದುಡಿಕೆ ಮಾಡೋ ಅವಶ್ಯಕತೆ ಬರುದಿಲ್ಲ. ಎಚ್ಚರಿಕೆ ಅಂದ್ರೆ ಬರೇ ಶ್ರಮನೋ ಏನು ಸುಖನೋ? ಶ್ರಮನ ಹೌದಿಲ್ಲ. ಆನಂದದಲ್ಲಿ ಮಗ್ನ ಆಗುವುದರಿಂದ ಧ್ಯಾನ ಮಾಡುವುದೋ ಏನ? ವಿಷಯದಲ್ಲಿ ಮಗ್ನ ಆಗುವುದರಿಂದ ಧ್ಯಾನ ಮಾಡುವುದು. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ನಾವು ತೆಗೆದುಕೊಂಡ ವಸ್ತುಗಳನ್ನು ಬೇಗ ಕೊಡಬೇಕು. ಮಂದಿ ಸಾಮಾನ್ಯದಾಗ ಎಷ್ಟು ದಿನ ಇದಾವ? ಮಂದಿ ಮನ್ಯಾಗ, ಮಂದಿ ಊರಾಗ, ಮಂದಿ ಊರಿಗೆ ಮಂದಿ ಮನೆಗೆ ಹೋದಾಗ ಯಾವಾಗ ನಮ್ಮ ಊರಿಗೆ ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದು ಹತ್ತಿರ್ತೈತೆ ನೋಡಿ. ಯಾವಾಗ ಹೋದೇನಪ್ಪ ಮರ ಇಲ್ಲಿ ಸಾಕು ನಮ್ಗೆ, ಮಂದಿ ಊರಾಗ ಎಷ್ಟು ದಿನ ಇರೋದು. ಹಂಗ ಉತ್ಕಟ ಇಚ್ಛಾಬೇಕು, ಯಾವಾಗ ಹೋದೇನಪ್ಪ ನಮ್ಮ ಊರಿಗೆ ನಮ್ಮ ಮನೆಗೆ. ನಮ್ಮ ಇರುವಿನ ಸ್ಥಾನ ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮುಟ್ಟುವುದು, ಪೂರ್ಣ ಸ್ಥಿತಿಯನ್ನ ಹೊಂದುವುದು. ಎಲ್ಲಿಂದ ಆನಂದಮಯವಾದ ಇರುವಿನಿಂದ ಬಂದದ ಪುನಃ ತಿರುಗಿ ಅಲ್ಲಿಗೆ ಹೋಗಿ ಆ ಜೀವ ಆ ಸ್ಥಿತಿಯನ್ನು ಹೊಂದೋದಕ್ಕೆ ತನ್ನ ಮೂಲ ಸ್ಥಾನ ಅಂತಾರೆ. ಮೂಲ ಸ್ಥಾನವನ್ನು ಸೇರಿದ ಮ್ಯಾಗ ದುಃಖ ಅನ್ನೋದನ್ನ ಉಳಿದಿಲ್ಲ. ಅದಕ್ಕೆ ಗಂತವ್ಯ ಸ್ಥಾನ ಅಂತಾರೆ. ಇಲ್ಲಿಯವರೆಗೆ ಆದದ್ದಾಗಿ ಹೋಗ್ತು. ಇನ್ನು ಮೇಲರೆ ಮುಪ್ಪಿನ ಕಾಲಕ್ಕೆ ಈ ಸಂಸ್ಕಾರ ಮಾಡ್ಕೊಂಡು ಈ ಜನ್ಮದಾಗ ಆಗ್ಲಿಕ್ಕೆ ಮುಂದಿನ ಜನ್ಮದಾಗ ಯಾತ್ರಾ ದೌಡು ಮುಗಿಸ್ಕೋಬೇಕಿಲ್ಲ. ನಾವು ಬಂದಿರುವ ಮೂಲ ಸ್ಥಾನವನ್ನು ಸೇರ್ಬೇಕಿಲ್ಲ. ಜನರು ಸಾಮಾನ್ಯವಾಗಿ ಒಂದು ವ್ಯಕ್ತಿ ದೇಹಕ್ಕನ ಗುರು ಅಂತ ಭಾವಿಸ್ಕೊಂಡ್ ಕುಂತಾರೆ. ಗುರು ಅಂದ್ರೆ ದೇಹ ಅಲ್ಲ, ಅದು ವಿಕಾರ ಆಗಿ ನಾಶ ಆಗಿ ಹೋಗ್ತದೆ. ಶರೀರ ಅದು ಇದಕ್ಕಿದ್ದಂಗೆ ಇರುದಿಲ್ಲ. ಚೆನ್ನಾಗಿ ಹೋಗೋದು ಕಟ್ಟಿ ಕಟ್ಕೊಂತ ಕುಂತ ಅಂದ್ರೆ ಅದ್ರ ಲಾಭ ಏನು? ಹೊಟ್ಟೆ ತುಂಬ್ಕೊಂತ ಕುಂದ್ರದು ಅಷ್ಟ ಕೆಲಸ. ಬೆರ್ಕಿ ಬುದ್ಧಿ ಅವ್ರು ಮಾಡ್ಕೊಂಡದ್ದು ಹೆಣ ಹೋಗುದು ಕಟ್ಟಿ ಕಟ್ಕೊಂಡು ಸಮಾಧಿ ಅಂತೇಳಿ.
ಹ ಅದಕ್ಕೆ ಹೋಗಿ ನಡ್ಕೋ ಅಂತ ಶ್ರುತಿ ಹೇಳಿಲ್ಲ. ಗದ್ಗಿಗೆ ಹೋಗಿ ನಡ್ಕೋ, ಅದು ಗದ್ದಿ ಹೇಳ್ತೈತೆ ಅಂತ ಯಾವ್ದಾರ ಮಹಾತ್ಮರು ಹೇಳ್ಯಾರಂದ್ರೆ? ಯಾರು ಅದನ್ನ ಅನುಭವ ತಗೊಂಡಿರ್ತಾರ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಇರ್ತಾರ, ಅವ್ರ ಹತ್ರ ಹೋಗಿ ಸಂಶಯಗಳನ್ನ ನಿವಾರಣೆ ಮಾಡ್ಕೊ. ಗದ್ಗಿಗೆ ಹೋದ್ರೆ ಅದು ಕಳಿತೈತೆ ಸಂಶಯಗಳನ್ನ. ಅದೇನ್ ಹೇಳ್ತದೆ ನಿನಗೆ? ಶಿಷ್ಯರ ಆಗ್ಬೇಕನ್ನೋರು ತಮ್ಮೂಲ ತಾವು ನೋಡ್ಬೋದು ನೋಡ್ರಿ. ಅನ್ಯದ್ರಾಗ ಹೆಣಿಕೆ ಹಾಕೋದು ಕೈ ಬಿಡೋದು. ಚೈತನ್ಯ ಸ್ವರೂಪನಾದ ಗುರುವಿಗಿಂತ ಹೆಚ್ಚಿನ ದೇವರಿಲ್ಲ. ನ ಗುರುವರಧಿಕಂ ನ ಗುರುವರಧಿಕಂ ಅಂತ ಜೀವಂತ ಇದ್ದಾಗ ಯಾಕ್ರಿ ಅಲ್ಲಿ ಸೇವಾದಿಗಳನ್ನ ಸಲ್ಲಿಸಲ್ಲ ಅಂದ್ರೆ ಫಲ ಸಿಗ್ತಾವ. ಶರೀರ ಭಾವನೆಯನ್ನು ನಿಶೇಷವಾಗಿ ಬಿಟ್ಟವನೇ ಗುರು ಅಂತ. ಶಿವ, ರಾಮ, ಕೃಷ್ಣ ಎಂದು 1000 ವರ್ಷ ನೀ ಬಾಯಿಂದ ಬಡಬಡಿಸಿದ್ರು ನಿನಗೆ ಮುಕ್ತಿ ಆಗುದಿಲ್ಲ. ಮುಕ್ತಿ ದೊರೆಯಬೇಕಾದ್ರೆ ಅನಂತ ನಾಮಗಳ ಸಾಕ್ಷಿ ಸ್ವರೂಪನೇ ನಾನಂತ ಸತತ ಇರುವಿನ ಅನುಸಂಧಾನ ಮಾಡ್ಕೊಂತ ಇದ್ದಾಗ ಇದು ನಿನಗೆ ಅನುಭವ ಬರ್ತದೆ. ನೀ ಸುಖ ಕೊಡ್ತಾವ ಅಂತೇಳಿ ಮಕ್ಕಳನ್ನ ಹಿಡಿದಿಯಲ್ಲ, ಆ ಮಕ್ಕಳಿನ ಸುಖ ಕೊಡ್ತಾವನು, ಅವ ನಿನ್ ಗಂಟ್ಲು ಕಾಣ. ನೀ ಕಲ್ಪಿಸ್ಕೊಂಡು ಈ ಮಕ್ಕಳು ಸುಖ ಕೊಡ್ತಾವಂತ, ಭೂಮಿ ಸುಖ ಕೊಡ್ತೈತಿ ಅಂತ, ಈ ಶರೀರ ಸುಖ ಕೊಡ್ತೈತಿ ಅಂತ ಕಲ್ಪಿಸ್ಕೊಂಡು ಇವು ಇದಕ್ಕಿದ್ದಂಗೆ ಇರ್ತಾವ ನೋಡ್ಕೊ. ನೀವು ಏನ್ ಬರಸದವ್ರಿ? ಮೊದಲಿಗೆ ಆನಂದವನ್ನು ನಿನ್ನೊಳಗೆ ಕಂಡುಕೊಂಡದ್ದು. ಜಗತ್ತಿನ ಅನ್ಯ ಯಾವ ವಿಷಯಗಳ ನೆನಪಿಲ್ದಾಗ ತನ್ನ ನೆನಪಿನಾಗ ಅದ, ಆನಂದದ ನೆನಪಿನಾಗ ಇದ್ದ. ಹೊರಗಿನ ಯಾವ ವಿಷಯ ವಸ್ತುಗಳಲ್ಲಿಯೂ ಅದು ದೊರೆಯುವುದಿಲ್ಲ. ಈ ಲೋಕದಲ್ಲಿ ಛಾಯಾರೂಪವಾದ ವಿಷಯ ಸುಖಕ್ಕೆ ಎಲ್ಲರೂ ಮರಳಾಗುವರು. ಅತ್ಯಂತ ಸೂಕ್ಷ್ಮವಾದ ಆತ್ಮವಿಚಾರಕ್ಕೆ ಮರುಳಾಗುವವರು ಬಹಳ ಕಡಿಮೆ. ನಿಜವಾಗಿ ದೇವರ ವಿಷಯದಲ್ಲಿ ಮರುಳಾಗತಕ್ಕಂಥವ್ರು ಇಲ್ಲ ಕೋಟಿ ಕೋಟಿ ಜನಗಳಲ್ಲಿ ಯಾರು ಒಬ್ರು ಅಂತ. ಅಧ್ಯಾತ್ಮ ವಿಚಾರವನ್ನು ಕೈ ಬಿಟ್ರಿ ಅಂದ್ರೆ ಚಿಂತೆ ಕಡಿಮೆ, ಜನ್ಮ ಜನ್ಮ ಅಂತ ನರಕಕ್ಕೆ ಹೊಂಟ್ರಿ ಅಂತ. ಅಧ್ಯಾತ್ಮ ವಿಚಾರ ಇದ್ರೆ ಎಲ್ಲಾ ಚಿಂತೆ ಕಡಿತಾವ. ಯಾವಾಗಲೂ ಇದ ಚಿಂತನೆ ಕಾಲು ಕಡಿಬೇಕು ಅಂದ್ರೆ ಲಾಭ. ಶಿವಾನಂದರ ಶಿಷ್ಯರ ಪೈಕಿ ಧ್ಯಾನ ಕೂತ ಅದನ್ನ ಲಾಭ ತಗೋಕನ್ನವ್ರು ಎಷ್ಟು ಮಂದಿದ್ರು ಹೇಳ್ರಿ. ಶಿವಾನಂದರ ಶಿಷ್ಯರನ್ನ ಅವ್ರು ಚಂಚಲ ಮನಸ್ಸಿನವ್ರದಿರುವ ನಿಶ್ಚಲ ಮನಸ್ಸಿನವ್ರದಿರುವ ಈ ಜಗತ್ತನ್ನುವಂತ ಚರಟದೊಳಗ ಏನಾರ ಗಳಿಸಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿವಲ್ಲ, ಎಂದಿಗೆ ಸಿಗ್ಬೇಕ್ರಿ ಇದು? ಬರೇ ವಿಷಯ ಸಂಗ್ರಹ ವೃತ್ತಿ ಒಳಗ್ ಕೂತ್ರೆ ಇದು ನಮ್ಗೆ ಅನುಭವ ಬರ್ತೈತೇನು? ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದ. ಬರೇ ವಿಷಯ ಸಂಗ್ರಹ ವೃತ್ತಿ ಒಳಗ್ ಕೂತೆ ಅಂತಂದ್ರೆ ನಿನಗೇನ್ ಲಾಭ? ನಿನಗೂ ಲಾಭ ಇಲ್ಲ, ಜಗತ್ತಿಗೂ ಲಾಭ ಇಲ್ಲ. ಬರೀ ಅದನ್ನ ಮಾಡೋರ್ಗೆ ಏನಾಕದು? ವಿಷಯ ಸಂಗ್ರಹ ಮಾಡೋ ಕಸ ಗುಡ್ಸೋಕೆ ಏನಂತ ಬರೀ ಕಸಬರಿಗಿಂತ ಈ ಕಸ ಗುಡ್ಸೋ ಕೆಲಸ ಮಾಡಿ ವಿಷಯ ಸಂಗ್ರಹ ಮಾಡ್ಕೋತ ಕೂತಂದ್ರ ಜಗತ್ತಿಗೆ ಎಂದ ನಿನಗೆ ಪೂಜ್ಯ ಆಗೋದು ನೀ ಅಂತ. ಪೂಜ್ಯ ಆಗ್ಬೇಕಂತೀವಿ, ಕಸಬರಿಗೆ ಆಗ್ಬೇಕಂತೀವಿ ನೋಡ್ಬೋದು. ಜಗತ್ತಿಗೆಲ್ಲ ಪೂಜ್ಯ ಆಗ್ಬೇಕನ್ನೋ ಹಂಗಿದ್ರೆ ನಿನ್ನ ಬಗ್ಗೆ ನೀವು ವಿಚಾರ ಆತ್ಮಚಿಂತನದ ಅಭ್ಯಾಸದಾಗ ಕೊಡು, ಸ್ವರೂಪ ಜ್ಞಾನ ಮಾಡ್ಕೊ. ಇಲ್ಲ ಬರೀ ಕಸ ಗುಡ್ಸೋ ದಂಧೆ ಮಾಡ್ತಾವೆ, ವಿಷಯ ಸಂಗ್ರಹ, ವಿಷಯ ಭೋಗ, ಏನು ನಾವು ಗಳಿಸಿ ಹೇಗ್ರಿ? ಎಷ್ಟು ರಾಜ ಮಹಾರಾಜರು ಸಾಕಷ್ಟು ಗಳಿಸ್ಯಾರ, ಅವ್ರ ಬಗ್ಗೆ ಯಾರ ಏನಾರ ಸುದ್ದಿ ತೆಗಿತಾರನ್ರಿ? ಅವ್ರ ಅಂತೇನ ಅನುಗ್ರಹ ಆಶೀರ್ವಾದಕ್ಕೆ ಯಾರು ಹೋಗ್ತಾರ? ವಿಷಯ ಸಂಗ್ರಹ ಇದ್ದವ್ರಲ್ಲಿ ಮಹಾತ್ಮರ ಹತ್ರ ಹೋಗ್ತಾರಿಲ್ಲ ಅನುಗ್ರಹ ಆಶೀರ್ವಾದ. ಅಲ್ಲಿ ನಮಸ್ಕಾರ ಮಾಡಿದ್ರೆ ಏನಾರ ಲಾಭ ಕೈತ್ಕೊ ನಮ್ಗಂತ ಅಲ್ಲಿ ತಲಿಬಾಗ್ತದೆ. ಅಂತ ಮಹಾತ್ಮರ ಒಂದು ಅವನು ನಮಸ್ಕಾರ ಮಾಡೋದ್ರಿಂದ ಎನರ್ಜಿ ಬರ್ತೈತಿ ನಮ್ಗೆ. ಅಲ್ಲಿ ನಮಸ್ಕಾರ ಮಾಡೋದ್ರಾಗ ಅದು ಲಾಭ ಐತಿ, ಹೌದಿಲ್ಲ? ಈ ವಿಷಯ ಪಡ್ಕ ತಗೊಂಡು ಏನ್ ಮಾಡವ? ಯಾಕ್ರಿ? ಅವ್ರೇನ್ ಕೊಡ್ತಾರೆ?
ಅವ್ರ ತಲೆ ಅಂದ ಅದು ನಿನಗೂ ಬರ್ತೈತಿ ಆ ಚಾಳಿ. ಹೌದಿಲ್ಲ? ಮಹಾತ್ಮರಲ್ಲಿ ಇರ್ತಕ್ಕಂಥ ಒಳ್ಳೆ ಭಾವನೆಗಳು ನಿನಗೂ ಬರ್ಲಿ ಅಂತ ಅವ್ರು ನೆನಪು ಮಾಡೋದು. ಮಹಾತ್ಮ ನೆನಪು ಮಾಡಿದ್ರೆ ನಾವು ಮಹಾತ್ಮರ ಆಗ್ಬೇಕು ಅನ್ನೋ. ಹೌದಿಲ್ಲ? ವಿಷಯ ಬಡ್ಕರ್ ನೆನಪು ಮಾಡಿದ್ರೆ ನಾವು ಹಂಗ ಮಾಡ್ಬೇಕು, ಅವನಂಗ ಆಗ್ಬೇಕು. ಹೆಂಗ ಏನ್ ನೆನಪು ಮಾಡ್ತೈತಿ ಹಂಗ ವೃತ್ತಿ ತದಾಕಾರ ಕೊಡ್ತೈತಿ ಮನಸ್ಸು. ಕಸದೊಳಗೆ ರಸ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು ನೀವು? ವಿಷಯ ಅಂದ್ರೆ ಇದು ಕಸನ. ಅದಕ್ಕೆ ಅದನ್ನೆಲ್ಲ ಕೈ ಬಿಡು. ವಿಷಯವೆಂಬ ತುಷವೆಲ್ಲವನ್ನು ತೂರಿ ಎಂದ. ದೇವ್ರ ಎಲ್ಲಿಲ್ಲ ಅನ್ನೋದನ್ನ ಹೇಳ್ರಿ, ದೇವ್ರ ಎಲ್ಲಿ ಅದಾನ ಅನ್ನೋದನ್ನ ಹೇಳಾಕ್ಬಿಡ್ರಿ. ಎಲ್ಲಿಲ್ಲ ಅನ್ನೋದನ್ನ ತೋರ್ಸು. ದೇವ್ರ ಅಂದ್ರೆ ಎಲ್ಲಿ ಅದಾನ ಅನ್ನೋದು ನಾ ಹೇಳ್ತೇನೆ ಅಂತಿದ್ರೆ ಅಜ್ಜ. ಎಲ್ಲಾ ಕಡೆ ಅಲ್ಲಿ ಅದ, ಇಲ್ಲಿ ಅದ, ಎಲ್ಲಾ ಕಡೆ ಅದ. ನಾನಿಲ್ಲದ ದೇಶ ಕಾಲಗಳಿಲ್ಲ ಅಂತ ಯಾವಾಗಲೂ ಅನುಶೂತವಾಗೈತಿದೆ ಎಲ್ಲಾ ಕಾಲದೊಳಗೂ. ಆದ್ರೆ ಅದು ಕಣ್ಣಿಗೆ ಕಾಣಿಸೋದಲ್ಲ, ಮನಸ್ಸಿಗೆ ಭಾಸ ಆಗುವುದಿಲ್ಲ. ಅರಿವು ಇರುವ ಆನಂದ. ಇದ್ದಲ್ಲಿ ಮನಸ್ಸು ಮಿಸಿಗಾಡೋದು ಬಿಡ್ತೆ ಅಂದ್ರೆ ಅಲ್ಲಿ ಅನುಭವ ಬರ್ತೈತೆ. ಅದು ಮನಸ್ಸು ಚಂಚಲ ಆದ್ರೆ ಅದು ಅನುಭವ ಬರ್ತದೆ. ಅಧ್ಯಾತ್ಮ ಅಂದ್ರೆ ರಾಮಾಯಣ ತಿಳಿದ್ರಿ, ಸಂಖ್ಯಾಬಳನ ಪದ ಅಂತ ತಿಳಿದ್ರು. ದೇವ್ರಂದ್ರೆ ಏನು ಗೊತ್ತಿಲ್ಲದಕ್ಕೆ ದೇವ್ರ ನೆನಪು ಮಾಡಕ್ ಬರಬಾರ್ದು. ದೇವ್ರಂತ ಏನಾರ ನೆನಪು ಮಾಡ್ತೀವಿ? ದೇವ್ರ ನೆನಪು ಮಾಡಕ್ ಬರ್ತೈತೇನು? ದೇವಂದ್ರೆ ಆನಂದ ಸ್ವರೂಪ. ಅದ ಆನಂದ ಸ್ವರೂಪನದು ಗೊತ್ತಿಲ್ಲದಕ್ಕೆ ಏನಾರ ನೆನಪು ಮಾಡ್ಕೊಳಕ್ ಹೊಂಟ. ಯಾವಾಗಲೂ ಸುಖದಿಂದ ಇರುವಂತಹ ಇರುವಿನ ಸ್ಥಿತಿ ಅದು. ಅದನ್ನು ಹೊಂದೋದಕ್ಕ ಪುರುಷಾರ್ಥ ಸಿದ್ಧಿ ಅಂತ, ಅದಕ್ಕ ಮೋಕ್ಷ ಅಂತ. ನಿಜವಾದ ಆನಂದ ಹೊರಗಿನಿಂದ ಹೊಸದಾಗಿ ಪಡೆಯುವಂತ ಒಂದು ವಸ್ತು ಅಲ್ಲ. ಅವು ಸಾಮಾನುಗಳು ಇದಕ್ಕಿದ್ದಂಗೆ ಇರುವುದಿಲ್ಲ. ಬದಲಾವಣೆ ಹಾಕೊಂತ ಹೋಗ್ತವು, ವಿಕಾರ ಆಗಿ ನಾಶ ಆಗೋಗ್ತವು. ಅದು ಇದ್ದ ವಸ್ತು ಏನದ ಅದು ಎಂದೂ ವಿಕಾರ ಆಗುದಿಲ್ಲ. ನಿಜವಾದ ಆನಂದವು ಯಾವುದೇ ಕರ್ಮದಿಂದ ದೊರೆಯುವಂತ ವಸ್ತು ಅಲ್ಲ. ನಿತ್ಯ ಶುದ್ಧವು ಸ್ವತಃ ಸಿದ್ಧವೂ ಆದಂತಹದ್ದು. ಜಗತ್ತಿನ ವಸ್ತುಗಳು ಏನು ಇಲ್ದಾಗ ಆನಂದ ಅನುಭವ ಬರ್ತದೇನೋ ಇಲ್ಲ. ಏನ್ ತಿಂದಾಗ ಗಂಡ ಇಲ್ದಾಗ ಆನಂದ ಗೊತ್ತಾಗತ್ತಿಲ್ಲ. ಅದನ್ನ ಅವಲಂಬಿಸ್ಕೊಂಡು ಐತೇನ ಆನಂದ? ಹಂಗಾರ ಅದನ್ನ ಅವಲಂಬಿಸ್ಕೊಂಡು ನಿತ್ಯಾಗ ಆನಂದ ಅನುಭವ ಬರಬಾರ್ದಾಗಿತ್ತು. ಯಾವ ವಿಷಯ ವಸ್ತುಗಳಿಲ್ಲ ಅಲ್ಲಿ. ಹ್ಯಾಂಡ್ರಿಲ್ ಗಾಂಡ್ರಿಲ್ ಮಕ್ಕಳಿಲ್ಲ, ಬಂಧು ಬಳಗ ಇಲ್ಲ, ತಿನ್ನುವುದಿಲ್ಲ, ನೋಡುವುದಿಲ್ಲ, ಮೋಸ ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಯಾವ ವಿಷಯ ಸಂಪರ್ಕ ಹೋಗಿಲ್ಲವಲ್ಲಿ ನಾವು ಆರಾಮ ಇದ್ದೀವಲ್ಲ. ಅಲ್ಲಿಂದ ಆನಂದ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡದಿಲ್ಲ, ಸ್ವತಂತ್ರವಾಗಿ ಐತೆ. ನಮ್ಮೊಳಗೆ ಇದ್ದದನ್ನ ನಾವು ತಿಳ್ಕೊಳ್ಳೋದು ಕಠಿಣ ಹಾಕೊಂಡು ಬಂದೈತಿ. ಅನ್ಯದ್ರೊಳಗೆ ಇದ್ದದ್ದು ಏನಾರು ಮಾಡಿ ಪಡಿಬಹುದು. ನೀನ ಅದಾಗಿದ್ದದನ್ನ ಹೆಂಗ ಹೊಂದಬೇಕು ನೀವು? ನೀನ ಅದಾದಿ ಆನಂದ ಸ್ವರೂಪದ ತಿಳ್ಕೊಳ್ಳೋದು ಬಿಟ್ಟು ಅನ್ಯದ್ರಾಗ ಐತಿ ಅಂತ ಸುಳ್ಳು ಬಳತ್ತೀವಿ. ನಾನ ಅದೇನೇನೋ ತಿಳ್ಕೊಳ್ಳೋದು ಮರ್ತು ಬಿಟ್ಟಿನಿ. ಏನೇನೋ ಮಾಡಾಕತ್ತಿ ಅದನ್ನ ಅನ್ಯದ್ರಾಗ ಐತಿ ಅಂತ ತಿಳ್ಕೊಂಡು ಏನೇನು ಕರ್ಮಗಳನ್ನು ಮಾಡ್ಲಿಕ್ಕತ್ತ. ನನ್ನೊಳಗೆ ಇದ್ದದ್ದು ನನಗೆ ಅನುಭವ ಬರಾಕೈತಿ ಅಂದ್ರೆ ಏನು ಮಾಡೋ ಅವಶ್ಯಕತೆ ಉಳಿದಿಲ್ಲ. ಯಾವ್ದಾರ ಭಾಷಾದಾಗ ಆನಂದ ಐತೆ ಅನ್ನೋದು ಯಾವ ಭಾಷಾನೂ ಬೇಕಾಗಿಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳ್ಯಾರ. ನಿದ್ದೆ ಮಾಡಕ್ ಯಾವ್ದಾರ ಶಬ್ದ ಬೇಕಾಕವನ್ರಿ? ಯಾವ್ದಾರ ಭಾಷಾ ಬೇಕಾಕೈತೆ? ನಿದ್ದೆ ಅಜ್ಞಾನದೊಳಗೆ ಅನುಭವ ಬರ್ತದೆ. ಇದು ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕಾಗಿ ಅರಿವಿನ ಮೂಲಕ ನಾವು ಆನಂದದ ಅನುಭವವನ್ನು ಮಾಡ್ಕೋಬೇಕಾಯ್ತು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ನಿದ್ದೆ ಹೋಗ್ಬೇಕಾದ್ರೆ ಯಾವ್ದಾರ ಜಗತ್ತಿನ ಸಾಮಾನು ಬೇಕಾಕವ? ಯಾರ್ದಾರ ಪರವಾನಿಗೆ ಬೇಕಾಗೈತೇನೆ? ಆರಾಮ್ ಬೇಕು ಏನು ಶರೀರ ಬೇಕು ನಿನಗೆ? ಶರೀರ ನಿಮಗಿದ್ರೆ ಸಂಕಟು, ಏನೋ ಆರಾಮ್ ಇದ್ರೆ ಸಂಕಟು. ಆರಾಮ್ ಬೇಕಾತಂದ್ರೆ ಶರೀರ ಭಾವ ಅಳದು ಬಿಡೋದು. ಶರೀರ ಮೊದಲು ಮಾಡ್ಕೊಂಡ ದೃಶ್ಯ ಪದಾರ್ಥಗಳೆಲ್ಲ ಬ್ಯಾಸರಕ್ಕವು.
ಆನಂದಕ್ಕಿಂತ ಹೆಚ್ಚಿನ ನಿನಗೆ ಯಾವ್ದು ಬೇಕಾಗತ್ತೆ ಹೇಳಿ? ನಿನಗೇನಾರ ಬೇಸರಕ್ಕೇನು ಆಗುದಿಲ್ಲ. ಈ ಶರೀರ ಇದ್ರೆ ಸಾಕಪ್ಪ, ನನಗೇನು ಆನಂದ ಬೇಕಾಗಿಲ್ಲ ಅಂತೀರ. ಮತ್ತೆ ಏನೆಲ್ಲ ದುಃಖ ಕೊಡೋದು ಈ ಶರೀರನ. ಈ ಶರೀರ ದಶೆಯಿಂದ ಏನೆಲ್ಲ ಮಾಡೋದು ನೀವು. ಆನಂದ ದಶೆಯಿಂದ ಏನು ಮಾಡೋ ಅವಶ್ಯಕತೆ ಇಲ್ಲ. ನಿದ್ದೆ ಬಂದಾಗ ಇನ್ನೊಬ್ಬರ ಗುಡಿಗೆ ಹೋಗ್ತೀರೇನ್ರಿ? ಹೋಗುದಿಲ್ಲ. ಶರೀರ ಮೇಲೆ ಪ್ರೀತಿ ಐತೋ ಏನು ಆನಂದದ ಮೇಲೆ ಪ್ರೀತಿ ಐತೋ ಎಂದು? ಆನಂದ ಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂದ. ತಾನಲ್ಲದನ್ನು ಹಿಡ್ಕೊಂಡು ಹಿಡ್ಕೊಂಡು ಕುಂತೇವಲ್ಲ, ಅದನ್ನೆಲ್ಲ ಕೈ ಬಿಡು. ಕೈ ಬಿಟ್ಟಾಗ ನಾವು ಯಾರಿದ್ದೇವನ್ನೋ ನಮ್ಗೆ ಅನುಭವ ಬರ್ತದೆ. ಇದ್ದ ಇರುವಿನ ಸ್ಥಿತಿ ನಮ್ಗೆ ಅನುಭವ ಬರ್ಬೇಕಾತಂದ್ರೆ ಅದನ್ನ ಹಿಡ್ಕೊಂಡದನ್ನೆಲ್ಲ ಕೈ ಬಿಡಬೇಕಾಗತ್ತೆ. ಹೊರಗಿಂದ ಏನು ಅವಲಂಬಿಸಿಕೊಂಡ್ರು ಸುಖ ಶಾಂತಿ ಸಿಗುದಿಲ್ಲ ಅನ್ನೋದು ಎಂದಿಗೆ ಖಾತ್ರಿ ಆಗ್ಬೇಕು. ಒಳ ಹೊರಗಿನ ಕಲ್ಪನಾದಿಗಳನ್ನೆಲ್ಲ ಕೈ ಬಿಟ್ಟು ಕೂತಾಗ ಆನಂದದ ಸೂತ್ರ ನಮ್ಗೆ ಹತ್ತದ. ಎಲ್ಲ ಕೈ ಬಿಟ್ಟ ಕೂತಾಗ ಆಹಾ ಅಂತಾನ, ಅವಾಗ ಆರಾಮ ಆತಿಪ್ಪ ಅಂತಾನ. ಇದನ್ನ ನಿಮ್ಮೊಳಗ ನೀವು ನೋಡ್ಕೊಳ್ಳೋ ಕೆಲಸ ಇದು. ಇನ್ನೊಬ್ಬರು ಮಾರಿ ನೋಡ್ಕೊಂತ ಕೂಡುವುದು ಇಲ್ಲ ಇದ್ರೊಳಗ. ಮಾರಿ ನೋಡ್ಕೊಂತ ಕೂತ ಮಾರಿ ಹಾಳಿಸಿ ಹೋಗತಿ, ಮಾರಿಯಾಗೈತನ ಅದು ಆನಂದ. ಮಕ್ಕ ನೋಡ್ಕೊಂತ ಕೂದ್ರ ಬರ್ತೈತೆ ನಿನಗ ಆನಂದ? ನಿದ್ದೆ ಬಂದಾಗ ಬಾಳೆ ಬದುಕಿನ ಕಾಳಜಿ ಮಾಡ್ತೀಯಪ್ಪ? ಏನಾರ ಆಗೋದ್ ಬಿಡು ಮರ, ನನಗೆ ನಿದ್ದೆ ಬಂದಂತ ನಿದ್ದೆ ಮಾಡ್ತಾನೆ. ಎಲ್ಲದನ್ನು ಕೈ ಬಿಟ್ಟಾಗ ಆರಾಮಿನ ಅನುಭವ ಆಕೈತಿ. ಈ ಶರೀರ ಪಡೆಯುವುದು ಲಾಭವೋ ಏನು ಆನಂದ ಪಡೆಯುವುದು ಹೆಚ್ಚಿನ ಲಾಭ ಹೇಳ್ರಿ? ಮೂರ್ತಿ ಹಿಡ್ಕೊಂಡು ಕೂತದ್ದು ಬೇಸರಕೈತಿಲ್ಲ. ಆರಾಮಾಗಿ ಆಕಾರ ಐತನ? ಇದ ಮೂರ್ತಿ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಏನ್ ಮಾಡವ? ಈ ಶರೀರಕ್ಕೆ ರೊಟ್ಟಿ ಬಟ್ಟಿ ಬೇಕಾಕೈತಿ. ಆರಾಮ್ ಬೇಕಾದ ರೊಟ್ಟಿ ಬಟ್ಟಿ ಬೇಸರಕ್ಕಾವಿಲ್ಲ. ಶರೀರ ನೆನಪಿನೊಳಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಕ್ಕವು ಏನ? ಆರಾಮಿನ ನೆನಪಿನಾಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಕ್ಕವು? ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಯಾವ ಕಾಮ ಕ್ರೋಧಾದಿಗಳು ಬರಲಾರ. ಶರೀರವನ್ನು ರೋಗಾದಿಗಳು ಕೆಡಿಸ್ತಾವ. ಹೌದು, ಶರೀರ ಎಲ್ಲೈತೆ ಅಲ್ಲಿ ರೋಗ ಇರುವನ ನೋಡಿ. ಬೈಲಿಗೆ ಏನಾದ್ರು ಬ್ಯಾನ್ ಬರ್ತದ? ಬೈಲಿಗೆ ಬೈಲು ನಿರ್ಬೈಲು, ಅದಕ್ಕೆ ಇಂಜೆಕ್ಷನ್ ಮಾಡಕ್ ಹೋಗ್ತೀನಿ. ಶರೀರಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ್ ಇರ್ತೈತೋ ಏನ? ಆನಂದಕ್ಕೆ ಅರ್ಪಣೆ ಮಾಡಿದ್ರೆ ಮನಸ್ಸು ಆರಾಮ್ ಇರ್ತೈತೋ? ಶರೀರಕ್ಕೆ ಅರ್ಪಣೆ ಮಾಡಿದ್ರೆ ದುಃಖನ ಅಲ್ಲ. ಅಲ್ಲಾನಲ್ಲಿ ಯಾವ ಅವಗುಣಗಳೂ ಇಲ್ಲ. ಏನ್ ಅಲ್ಲ ಅಂದ್ರೆ ದೇವರು ಸುಖರೂಪಾದಂತ ಇರುವಿನ ಸ್ಥಿತಿ ಅಂತ. ಬಾಳೆ ಆರಾಮ್ ಅಲ್ಲ, ಆರಾಮ್ ಬಾಳೆ ಅಲ್ಲ ಅನ್ನೋದರಿಂದ ಯಾರು ವಿಚಾರ ಮಾಡ್ತೀರಿ ಇದನ್ನ? ಬಾಳೆ ಜರ ಆರಾಮಾಗಿತ್ತು, ಅದನ್ನ ಬಿಟ್ಟುಕೊಟ್ಟು ಆರಾಮಾಗಿ ಯಾಕೆ ನಿದ್ದಿಗೆ ಯಾಕೆ ಹೋಗ್ತೀರಿ ಹಂಗಾರಂದ್ರೆ? ಈ ಬಾಳೆದ ಬೆನ್ನ ಹತ್ತಿ ಬಾಳೆ ಮುಗಿಸಿ ಯಾರ ಶರೀರ ಬಿಟ್ಟಿರಿ? ವಾಸನ ಕಟ್ಕೊಂಡು ಶರೀರ ಬಿಡ್ತಾನೆ. ಬಾಳೆ ತಿದ್ಬೇಕನ್ನೋದ್ರೊಳಗೆ ಹೋಗ್ಬಿಡ್ತು ಶರೀರ. ಮನಸ್ಸನ್ನ ಯಾರ ನಾಶ ಮಾಡ್ಕೊಂಡಿರ್ತಾರ ಅವಾಗ ವಾಸನ ಇಲ್ಲ. ವಾಸನ ನಾಶ ಆದ್ರೆ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ವಾಸನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕಿರುವುದು. ಎಲ್ಲ ವಾಸನೆಗಳ ನಾಶ ಆದಾಗ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಅದಕ್ಕೆ ವಿಚಾರದಿಂದ ಈ ವಾಸನೆಗಳನ್ನು ಪೂರ್ಣ ನಾಶ, ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೊ. ಬೋಳೆ ಭಕ್ತಿ ಮಾಡಿದ್ರೆ ಅದು ವಾಸನ ನಾಶ ಆಗುದು. ಅಂಧಶ್ರದ್ಧೆಯಿಂದ ಇದು ಕೆಲಸ ಆಗುವುದನೇ ಇಲ್ಲ. ಮೂಢನಂಬಿಕೆ, ಅಂಧಶ್ರದ್ಧೆ ಯಾಕ್ರಿ? ಒಬ್ಬರನ್ನೊಬ್ರು ನೋಡಿದ್ರೆ ಅವ್ರು ಹೋಗುದಿಲ್ಲ. ಸ್ವತಃ ನಾವು ವಿಚಾರಕ್ಕೆ ಮುಖ ಕೊಡ್ಬೇಕಾಗಿ. ಅದನ್ನ ಕೊಟ್ರೆ ದೇವ್ರು ನಿಮ್ಗೆಲ್ಲ ಶಾಂತ ಕಳಿತಾನು ಮತ್ತೇನೇನು ಹುಟ್ಟಿಸ್ತಾರೆ. ಯಾಕ್ರಿ? ಅವನ್ನೆಲ್ಲ ಯಾಕ ಅದನ್ನ ಬೇಡ್ತಾವನು? ದೇವ್ರಿಗೆ ಕೊರತೆ ಏನಿರ್ತೈತೆ ಅವು? ಎಂತವನ್ ಬೇಡ್ತಾವ? ಸಾಧು ಪ್ರಾಣಿನ ಬೇಡ್ತಾವ. ಯಾಕ್ರಿ? ಗಟ್ಟಿದ್ದು ಪ್ರಾಣಿ ಬಿಡುದಿಲ್ಲ. ಆಣಿನ ಯಾಕ್ರಿ? ಸಿಂಹ ಹುಲಿನ ಬೇಡ್ತಾವ ನಾವು?
ಆಡು ಮೇಕಿ ಇಂಥವು ಬೇಡ್ತಾವ ದೇವ್ರ. ಅಂತ ದೇವ್ರು ಬೇಕಾಗಿಲ್ಲ ನಮ್ಗೆ. ಅವ ಬೇಕಾದ್ರೆ ನಿನ್ನ ಬೆಟ್ಟಿಗೆ ಬರ್ಲಿ, ಬೇಕಾದ್ರೆ ನೀ ಅಂತ ದೇವ್ರ ಬೆಟ್ಟಿಗೆ ಹೋಗಬೇಕು. ಏನ್ ಬೇಕಾದ್ರೆ ಅವ ನಿನ್ ಬೆಟ್ಟಿಗೆ ಬರ್ಲಿ ಬೇಕಾದ್ರೆ. ದುಡ್ಡು ಗಳಿಸೋದು ಅಂದ್ರೆ ಪಾಪ ಗಳಿಸೋದು ಏನ ಪುಣ್ಯ ಗಳಿಸೋದು? ಪಾಪ ಸಂಗ್ರಹನಲ್ಲ, ದುಡ್ಡು ಸಂಗ್ರಹ ಅಂದ್ರೆ ಪಾಪ ಸಂಗ್ರಹ. ಏನ್ ಒಳಗ್ ಸರ್ಕೊಂಡ್ ನೋಡ್ಕೋ, ಎಲ್ಲ ಒಳಗಿನ ಕೆಲಸ ಅದ ನೋಡ್ರಿ. ಹೊರಗೆ ಏನು ಕೆಲಸ ಇಲ್ಲ, ಅನ್ನವನ್ ಕೆಲಸ ಇಲ್ಲ. ಹೊರಗೆ ಏನಾರು ಮಾಡ್ಕೋತ ಕೂಡೋದು ಆತ್ಮಾನುಸಂಧಾನ ಅಂತಾರ. ಗಡ್ಡಿ ತೇರ್ ಮಾಡ್ಕೋತ ಕೂತ್ರ ಆತ್ಮಾನುಸಂಧಾನ ಅಂತಾರೇನ್ರಿ? ಏನ್ ವಿಷಯಾನುಸಂಧಾನ ಅಂತಾರ? ಮನುಷ್ಯತ್ವ ಬರ್ಲಿ ಮೊದಲ. ಇನ್ನೊಬ್ಬರಿಗೆ ತೊಂದರೆ ಆಗದಂಗ ಅವ್ರಿಗೆ ಹಿತ ಮಾಡೋ ಮನುಷ್ಯ ಅಂತಾರ. ಅದು ಬರುದು ಬಾಳ ಕಠಿಣ ಐತಿ. ನಮಗ್ ಬೇಕಾದ್ರೆ ನಮ್ಮೊಳಗ ಐತಿ ಅಂದಿಂದ ಹೊರಗಿಂದ ಕಂತ್ರಾಟಕ್ಕೆ ಯಾಕೆ ಬೀಳ್ಬೇಕು? ಹೊರಗಿನ ಕಂತ್ರಾಟಕ್ಕೆ ಬಿದ್ದು ನಮ್ಮೊಳಗ ಇದ್ದಿದ್ ನಾವು ಅನುಭವ ಮಾಡ್ಕೊಳಕ್ ಆಕೈತೇನು? ಹೊರಗಿನ ಜಾತ್ರೆ ಮಾಡಕ್ ಹೊಂಟಿಯಲ್ಲ, ಅದರಿಂದ ಏನ್ ಲಾಭ ಐತೆ? ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೂ ಲಾಭ ಇಲ್ಲ. ಮಹಾತ್ಮರಾದವ್ರೆಲ್ಲ ತಮ್ಮೊಳಗ ತಾವು ಆನಂದವನ್ನು ಕಂಡ್ಕೊಂಡ್ರು, ಹೊರಗೆ ಜಾತ್ರೆ ಮಾಡಕ್ ಅಡ್ಡಾಡಿದ್ರು ಅವ್ರು. ನಿನಗೆ ಆನಂದ ಬೇಕಾಗಿತ್ತಂದ್ರೆ ಮನಸ್ಸನ್ನ ಸಂಸಾರದಿಂದ ದೂರ ಇರಕ್ ಕಲಿಯುದು. ಈ ಬದಲಾವಣೆ ಆಗುವುದನ್ನು ಕೈ ಬಿಡು. ಬದಲಾಗದೆ ಇದ್ದು ವಸ್ತುವಿನ ಕಡೆಲ್ಲ ಸಂಸಾರತಿ ಐತೆ ಸಂಸಾರ. ಬದಲಾವಣೆ ಆಗುವುದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಸಮಾಧಾನ, ಶಾಂತಿ. ಸಂಸಾರಿಗೆ ಸುಖ ಇಲ್ಲ. ಬದಲಾವಣೆ ಆಗುವ ವಸ್ತುಗಳನ್ನು ಅವಲಂಬಿಸ್ಕೊಂಡ್ರ ಎಂದೂ ನೆಮ್ಮದಿ ನಿನಗೆ ಸಿಗುದಿಲ್ಲ. ಅದಕ್ಕೆ ಅದನ್ನು ಬಿಡು. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ, ಅದು ಸುಖರೂಪವಾದದ್ದೈತಿ. ಈ ಬದಲಾವಣೆ ಆಗುವುದೆಲ್ಲ ಸಂಸಾರ. ಇದನ್ನು ಯಾರು ಅವಲಂಬನೆ ಮಾಡ್ತಾರೋ ಅವರಿಗೆ ಸುಖ ಇಲ್ಲ, ಸಂಸಾರಿಗೆ ಸುಖ ಇಲ್ಲ. ನೀ ಸಂಸಾರವನ್ನು ಕೈ ಬಿಟ್ಟು ಬದಲಾವಣೆ ಆಗುವುದನ್ನು ಕೈ ಬಿಟ್ಟು ಬದಲಾಗದೆ ಇದ್ದಂತ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ನೆಮ್ಮದಿ ಐತಿ.